ಓಕೆ, ಮೋಸ್ಟ್ಲಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಓಕೆ ಓಕೆ ಓಕೆ. ಸೊ ಈಗ ನೋಡಿ, ಲೆಟ್ ಸ್ಟಾರ್ಟ್ ವಿತ್ ಇನ್ವರ್ಟರ್. ಏನಕ್ಕೆ ಇನ್ವರ್ಟರ್ ಅಂತ ಹೇಳಿದೆ ಲಾಸ್ಟ್ ಟೈಮು. ಸೊ ಆಕ್ಚುಲಿ ನಮ್ಮ ಉದ್ದೇಶ, ದಿ ಸೀರೀಸ್ ಉದ್ದೇಶ ಅನ್ಲಾಕ್ ಸರ್ಕ್ಯೂಟ್ ಡಿಸೈನ್. ಓಕೆ, ಸೊ ಅನ್ಲಾಕ್ ಸರ್ಕ್ಯೂಟ್ ಡಿಸೈನ್ ಮಾಡಬೇಕು ಅಂದ್ರೆ ಐ ಕ್ಯಾನ್ ಸಿಂಪ್ಲಿ ಸ್ಟಾರ್ಟ್ ವಿತ್ ಓಪ್ ಆಂಪ್ ಮಾಡ್ಬೋದು. ಬಟ್ ಏನಾಗುತ್ತೆ, ಅಲ್ಲಿ ತುಂಬಾ ಥಿಯರಿ ಬೇಕು, ತುಂಬಾ ಮ್ಯಾಥಮೆಟಿಕ್ಸ್ ಬೇಕು. ಓಕೆ, ಕೇಳಿಸುತ್ತಲ್ವಾ? ಓಕೆ ಓಕೆ, ಕೇಳಿಸುತ್ತಲ್ವಾ? ಓಕೆ, ಸೊ ನೋಡಿ. Yes, sir. ಓಕೆ, ನಾವು ಇಲ್ಲಿ ಸ್ಟಾರ್ಟ್ ವಿತ್ ಇನ್ವರ್ಟರ್. ಓಕೆ, ಇನ್ವರ್ಟರ್ ಮಾಡೋ ಉದ್ದೇಶ ಸಿಂಪಲ್. ಇನ್ವರ್ಟರ್ ನಾವು ತುಂಬಾ ಸರಿ ಅಂದ್ಕೊಂಡಿರ್ತೀವಿ ನೋ ಇನ್ವರ್ಟರ್ ಅಂತ ಅಂದ್ಕೊಂಡಿರ್ತೀವಿ. ತುಂಬಾ ಸರಿ ಅಲ್ಲೇ ತಪ್ಪಾಗ್ತೀವಿ ನಾವು. ಎಸ್ಪೆಷಲಿ ಪೀಪಲ್ ಆರ್ ಆಲ್ರೆಡಿ ಇಂತ VLSI ಇಂಡಸ್ಟ್ರಿ ಅಥವಾ ವಾಂಟೆಡ್ ಎಂಟರ್ ಇಂಟು VLSI ಇಂಡಸ್ಟ್ರಿ ತಾನೆ. ಸೊ ಅಲ್ಲಿ ಸ್ವಲ್ಪ VLS ಅಲ್ಲಿ ಇನ್ವರ್ಟರ್ ಸ್ವಲ್ಪ ಬಹಳ ಟ್ರಿಕಿ ಕ್ವಶನ್ಸ್ ಬರ್ತು. ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಅದಕ್ಕಿಂತ ಮುಂಚೆ ಎಸ್ಪೆಷಲಿ ನವರಿಗೆ ಅಥವಾ ಎಂಟೆಕ್ ಫ್ರೆಶರ್ಸ್ಗೆ ಒಂದು ಇನ್ವರ್ಟರ್ ಡಿಸೈನ್ ಹೆಂಗೆ ಅಂತ ಗೊತ್ತಾಗಬೇಕು. ಓಕೆ, ಸೊ ಒಂದ್ಸರಿ ಇನ್ವರ್ಟರ್ ಡಿಸೈನ್ ಗೊತ್ತಾಯ್ತು ಅಂತಂದ್ರೆ ದೆನ್ ಥಿಂಗ್ಸ್ ಆರ್ ಸ್ಮೂತ್ ಫಾರ್ ಯು. ಅಲ್ಲಿ ಇದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇದರ ಸಮಥಿಂಗ್ ಲೈಕ್ ಐ ಸೆಲ್ ಲಾಜಿಕ್ ಡಿಸೈನ್ ಅಂತ ಹೇಳಿದೆ, ಅಂದ್ರೆ ಡಿಜಿಟಲ್ ಅಂತ. ನಾನು ಡಿಜಿಟಲ್ ಡಿಸೈನ್ ಅಂತ ಕರೆಯಲ್ಲ, ಲಾಜಿಕ್ ಡಿಸೈನ್ ಅಂತ ಕರಿತೀನಿ. ರಿಮೆಂಬರ್, ಯಾಕಂದ್ರೆ ಲಾಜಿಕ್ ಅಂದ್ರೆ ಲಾಜಿಕ್ 1 ಲಾಜಿಕ್ 0 ಆತರ. ಓಕೆ, ಇಲ್ಲಿ ಒಂದು ಇನ್ವರ್ಟರ್ ಮಾಡಿ ಪ್ರಾಪರ್ ಕಲೀರಿ. ಓಕೆ, ಒಂದು ನ್ಯಾಂಡ್ ಮಾಡಿ, ಇನ್ನೊಂದು DFF ಮಾಡಿ. ಯು ಪ್ರೆಟಿ ಮಚ್ ಡನ್ ವಿತ್ ಯುವರ್ ಬೇಸಿಕ್ಸ್. ಓಕೆ, ಉಳಿದಿದ್ದೆಲ್ಲ ಸ್ವಲ್ಪ ಗೂಗಲ್ ಮಾಡ್ಕೊಂಡು ಹಿಂದೆ ಮುಂದೆ ಸ್ವಲ್ಪ ತಟ್ಟಿ ಬಟ್ಟಿ ಮಾಡೋದಷ್ಟೇ ಲಾಜಿಕ್ ಡಿಸೈನ್. ಸೊ ಇನ್ನೊಂದು ಏನು ಅಂತಂದ್ರೆ ಅನ್ಲಾಕ್ ಡಿಸೈನಿಗೆ ಬರೋಣ. ಅನ್ಲಾಕ್ ಡಿಸೈನಿಗೆ ಫಸ್ಟ್ ಸ್ವಲ್ಪ ಮಾಸ್ಫೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕು ನಿಮಗೆ. ಮಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ IO ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಲ್ವಾ. ಓಕೆ, ಕರೆಂಟ್ ವೋಲ್ಟೇಜ್ ಕ್ಯಾರೆಕ್ಟರಿಸ್ಟಿಕ್ಸ್, ಇನ್ಪುಟ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದೊಂದು ಬೇಕು. ಜೊತೆಗೆ ಒಂದು ಓಪ್ ಆಂಪ್ ಪ್ರಾಪರ್ ಮಾಡ್ರಿ ನೀವು. ಓಕೆ, ಜಸ್ಟ್ ಪ್ರಾಪರ್ ಡಿಫ್ಯಾಂಪ್. ಓಕೆ, ಸೊ ದೆನ್ ಯು ಆರ್ ಪ್ರೆಟಿ ಮಚ್ ಡನ್ ವಿತ್ ಯುವರ್ ಬೇಸಿಕ್ಸ್. ಉಳಿದಿದೆಲ್ಲ ಗೂಗಲ್ ಮಾಡ್ಕೊಂಡು ಉಳಿದೆಲ್ಲ ಗೂಗಲ್ ಸಿಗುತ್ತೆ ನಿಮಗೆ. ಓಕೆ, ಇದನ್ನ ಮಾತ್ರ ಯಾರಾದ್ರೂ ನಿಮಗೆ ಬೇಸಿಕ್ಸ್ ಇಂದ ಹೇಳ್ಕೊಟ್ರೆ ಒಳ್ಳೇದು. ಓಕೆ, ಸೊ ದೀಸ್ ಆರ್ ಫೌಂಡೇಶನ್ಸ್ ಅಂಡ್ ವಿತ್ ದೀಸ್ ಥಿಂಗ್ಸ್ ಯು ಆರ್ ಪ್ರೆಟಿ ಮಚ್ ರೆಡಿ as a industry, as a fresher. ಓಕೆ ಓಕೆ, ಇನ್ನು ಉಳಿದೆಲ್ಲ ಏನಿದ್ರೆ ಎಕ್ಸ್ಟೆನ್ಷನ್ ಅಂಡ್ ಹ್ಯಾಂಡ್ಸ್ ಆನ್ ಅಂಡ್ ಪ್ರಾಕ್ಟೀಸ್ ಯು ಲರ್ನ್ ರಿಮೈನಿಂಗ್ ಥಿಂಗ್ಸ್. ಓಕೆ, ಸೊ ಅದಕ್ಕೋಸ್ಕರನೇ ಡೈರೆಕ್ಟ್ಲಿ ನಾನು ಇಲ್ಲಿ ಹೋಗ್ಬೋದು, ಬಟ್ ನೀವು ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡಲ್ಲ. ನಾನು ನೋಡ್ರಿ ಹಿಂಗೆ ಅಟೆಂಡ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಲೈಕ್ ಬೋರಿಂಗ್ ಅಂಡ್ ಇಟ್ ವಿಲ್ ಗೋ ಔಟ್ ಆಫ್ ಯುವರ್ ಹೆಡ್. ಲೆಟ್ ಮಿ ಸ್ಟಾರ್ಟ್ ವಿತ್ ಇನ್ವರ್ಟರ್ ಬಿಕಾಸ್ ಯು ಆಲ್ರೆಡಿ ನೋ ಇಟ್. ನಿಮ್ಗೆ ಗೊತ್ತಿರೋದ್ರಿಂದ ಕನೆಕ್ಟ್ ಮಾಡ್ತಾ ಇರೋದು, ನೋನ್ ಟು ಅನ್ನೋನ್ ಅನ್ನೋ ತರ. ಸೊ ಯು ಆಲ್ರೆಡಿ ನೋ ಇಟ್, ಲೆಟ್ಸ್ ಗೋ ಟು ಅನ್ನೋನ್ ಇಯರ್. ಓಕೆ, ಇನ್ವರ್ಟರ್ ಇಂದ ಶುರು ಮಾಡ್ತಾ ಇದ್ದೀನಿ. ಒಂದು ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಹಿಯರ್, this is pretty much visible known architecture for you people. ಮೇಲ್ PMOS ಇದೆ, ಕೆಳಗಡೆ NMOS ಇದೆ. ಓಕೆ, ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇದನ್ನ ಪುಲ್ ಅಪ್ ನೆಟ್ವರ್ಕ್ ಅಂಡ್ ಪುಲ್ ಡೌನ್ ನೆಟ್ವರ್ಕ್ ಅಂತ ಅನ್ಕೋಬಹುದು. ಓಕೆ, ಮೇಲಿಂದು ಪುಲ್ ಅಪ್ ನೆಟ್ವರ್ಕ್ ಅಂದ್ರೆ Q is pulled up to VDD. ಕೆಳಗಿಂದು ಪುಲ್ ಡೌನ್ ನೆಟ್ವರ್ಕ್ ಅಂದ್ರೆ ಇಟ್ ಮೀನ್ಸ್ Q is pulled down to VSS. ಅಷ್ಟಿದೆ. ಎರಡು ತರ, ಒಂದು PMOS pull up, NMOS is pull up. This is a basic concept and PMOS and NMOS works complementary to each other. ಒಂದು ಆನ್ ಇದ್ದಾಗ ಆಫ್ ಇರುತ್ತೆ, ಅದು ಆನ್ ಇದ್ದಾಗ ಇದು ಆಫ್ ಇದ್ದಾಗ ನಾನು ಆ ತರ. ಸೊ ದಟ್ಸ್ ಎ ಕಾಂಪ್ಲಿಮೆಂಟರಿ ಫ್ಯಾಷನ್. ಇದೇ ಸಿಮಿಲರ್ ಆರ್ಕಿಟೆಕ್ಚರ್ ಸೂಡೋ NMOS ಅಂತ ಬರುತ್ತೆ, TTL ಅಂತ ಬರ್ತಿತ್ತು. ಅವೆಲ್ಲ ಬೇರೆ ಬೇರೆ ಲಾಜಿಕ್ ಫ್ಯಾಮಿಲೀಸ್, ಅಲ್ಲಿಗೆ ಹೋಗೋದು ಬೇಡ. CMOS ಲಾಜಿಕ್ ಫ್ಯಾಮಿಲಿ ಇಸ್ ಕ್ವೈಟ್ ಎ ಸ್ಟ್ಯಾಂಡರ್ಡ್ ಪ್ರೆಸೆಂಟ್ ಡೇಸ್. ಓಕೆ, ಸೊ ಕ್ವೈಟ್ ಎ ಸ್ಟ್ಯಾಂಡರ್ಡ್ ಅಂತಂದ್ರೆ ಒಂದು ಟ್ರಾನ್ಸಿಸ್ಟರ್ ಅಲ್ಲಿ ಯು ಕಾಂಟ್ ರಿಲಿ ಲ್ಯಾಕ್ಸ್ ಆಫ್ ಇನ್ವರ್ಟರ್ಸ್ ಇರ್ತವೆ. ಲಿಟರಲಿ ಲ್ಯಾಕ್ಸ್ ಅಷ್ಟು ಇನ್ವರ್ಟರ್ಸ್ ಇರ್ತವೆ ಒಂದು ಕಾಂಪ್ಲೆಕ್ಸ್ ಗೇಟ್ ಅಲ್ಲಿ. ಸೊ ಹಂಗಾಗಿ ಯು ಶುಡ್ ನೋ ದಟ್ ಒಂದು ಸಣ್ಣ ಇನ್ವರ್ಟರ್ ನೀವು ಮಿಸ್ಟೇಕ್ ಮಾಡಿದ್ರೆ ರಿಮೆಂಬರ್ ಇಟ್ ದಟ್ ಮಿಸ್ಟೇಕ್ ಇಸ್ ರೆಪ್ಲಿಕೇಟೆಡ್ ಲ್ಯಾಕ್ಸ್ ಟೈಮ್ಸ್. ಸೊ ಹೌ ಮಚ್ if this inverter is consuming too much of a power, okay, or more power, it's leaky. Imagine the leaky is replicated everywhere. Okay na? So too much of a power consumption. So ಯಾರು accept ಮಾಡ್ಕೊಂತ ಇರ್ರಿ. This is the thing. So that's the reason we should be very very careful in fine tuning or making this circuit a optimum design. Okay, ಒಂದು ಎರಡನೇ ವಿಷಯಕ್ಕೆ ಬರೋಣ.
ಇದಕ್ಕೆ ಕ್ರಾಸ್ ಸೆಕ್ಷನ್ ಮೇಲಿಂದಿದೆ, ಅದು ಕೆಳಗಿಂದು ಕ್ರಾಸ್ ಸೆಕ್ಷನ್. ಓಕೆನಾ? ನೋಡಿ ಇಲ್ಲಿ ಅದು ಸ್ಟ್ರಕ್ಚರ್ ಬರ್ದ್ಬಿಡ್ತೀನಿ ಫಸ್ಟ್ ಆಫ್ ಆಲ್. ಮೇಲಿನ ಪಿಮಾಸ್ ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನೋಡೋಣ ಒಂದ್ಸರಿ ಲೇಔಟ್ ಡಿಸೈನ್ ಕ್ಲಾಸ್ ಮಾಡೋಣ. ಆ ಟೈಮಲ್ಲಿ ಕ್ರಾಸ್ ಸೆಕ್ಷನ್ ಬರೆದು ಹೆಂಗೆ ಮಾಡೋದು ತೋರಿಸ್ತೀನಿ. ಫಾರ್ ಟೈಮಿಂಗ್ ಇಗ್ನೋರ್ ಡೀಟೇಲ್ಸ್ ಆಫ್ ಇಟ್. ಬಲ್ಗಡೆದು ಪಿಮಾಸ್, ಎಡಗಡೆದು ಎನ್ ಮಾಸ್. ಎನ್ ಮಾಸ್ ಇಸ್ ಆಲ್ರೆಡಿ ಇನ್ ದ ಸಬ್ಸ್ಟ್ರೇಟ್. ಪಿಮಾಸ್ ಇಸ್ ಮೇಕಿಂಗ್ ಒನ್ ಮೋರ್ ಸಣ್ಣದೊಂದು ಬಾವಿ ಮಾಡ್ತಿದ್ವಿ ಅಥವಾ ಗುಂಡಿ ಮಾಡ್ತಿದ್ವಿ ಎನ್ ವೆಲ್. ಆ ಗುಂಡಿ ಒಳಗೆ ಮತ್ತೊಂದು ಒಳಗಡೆ ಇದು ಮಾಡ್ತಾ ಇದ್ವಿ ನಾವು, ಪಿಮಾಸ್ ಮಾಡ್ತಿದ್ವಿ. ಸೊ ಸೊ ಎನ್ ಮಾಸಿಗೆ ಬಲ್ಕ್ ಇದೆಯಲ್ವಾ, ಅದು ಪಿ ಟೈಪ್. ಇದು ಬಲ್ಕ್ ಅಂದ್ರೆ ಬೇಸ್, ನೆಲ. ಓಕೆ, ಪಿ ಮಾಸ್ಗೆ ಬಲ್ಕು ಎನ್ ಟೈಪ್. ಓಕೆ, ಸೊ ರಿಮೆಂಬರ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಈಸ್ ಪಿ ಮಾಸ್ ನನಗೆ ಬಿ ಸೋರ್ಸ್ ಗೇಟ್ ಡ್ರೈನ್ ಎಲ್ಲಿ ಕನೆಕ್ಟ್ ಮಾಡೋದು ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಸಬ್ಸ್ಟ್ರೇಟ್ ಇದೆಯಲ್ಲ ಅದನ್ನ ಎಲ್ಲ ನೋನ್ ರೆಫರೆನ್ಸ್ ಕನೆಕ್ಟ್ ಮಾಡಬೇಕು. ಎಷ್ಟು ರೆಫರೆನ್ಸ್ಗೆ ಅಂತ ಪ್ರಶ್ನೆ. VSS ಅಂದ್ರೆ ಫ್ಲೋಟ್ ಮಾಡಕ್ ಆಗಲ್ಲ. ಫ್ಲೋಟ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಕನೆಕ್ಟ್ ಎ ನೋನ್ ಪೊಟೆನ್ಶಿಯಲ್ ವೋಲ್ಟೇಜ್. ಫ್ಲೋಟ್ ಮಾಡಿದ್ರೆ ಏನಾಗುತ್ತೆ, ಈಗ ಇಟ್ಸ್ ಇಂಟರ್ವ್ಯೂ ಕ್ವಶನ್, ಗೂಗಲ್ ಮಾಡಿ ನೋಡಿ. ಓಕೆ, ಸೊ ಬಯಾಸಿಂಗ್ ಅಂತೀವಿ ನಾವು ಅದನ್ನ. ಓಕೆ, ಸೊ ಬಯಾಸಿಂಗ್ ಮೀನ್ಸ್ ಫಿಕ್ಸಿಂಗ್ ಯುವರ್ ಪರ್ಟಿಕ್ಯುಲರ್ ನೋಡ್ ಟು ಎ ಪರ್ಟಿಕ್ಯುಲರ್ ನೋನ್ ಎಸ್ಟಾಬ್ಲಿಷ್ ವೋಲ್ಟೇಜ್, ಟೇಕಿಂಗ್ ಅಡ್ವಾಂಟೇಜ್ ಆಫ್ ಯುವರ್ ಸರ್ಕ್ಯೂಟ್ ಬಿಹೇವಿಯರ್. ಸೊ ಪಿ ಸಬ್ಸ್ಟ್ರೇಟ್ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತ ಒಂದು ಪ್ರಶ್ನೆ. ಓಕೆ, ಸೊ ಪಿ ಎಸ್ ಎಸ್ ಕನೆಕ್ಟ್ ಮಾಡಕ್ಕೆ ಎಲ್ಲಿ ಕನೆಕ್ಟ್ ಮಾಡಬಹುದು? ಒಂದನ್ನ ಸಬ್ಸ್ಟ್ರೇಟ್ ನ ಫ್ಲೋಟ್ ಮಾಡಬಹುದು ಆಪ್ಷನ್. ಸೆಕೆಂಡು VSSC ಕನೆಕ್ಟ್ ಮಾಡಬಹುದು. ಓಕೆ, ಮೂರನೇದು VD ಕನೆಕ್ಟ್ ಮಾಡಬಹುದು. ನಾಲ್ಕನೇದು ಕ್ಯೂ ಕನೆಕ್ಟ್ ಮಾಡಬಹುದು. ಐದನೇದು ಎ ಕನೆಕ್ಟ್ ಮಾಡಬಹುದು. ಇಷ್ಟೇ ಆಪ್ಷನ್ ಇರೋದು ನಂತರ. ಓಕೆ, ಲೆಟ್ ಮೀ ಥಿಂಕ್ ನಾವು. ಓಕೆ, ಸಿಂಪಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಅದಕ್ಕೆ ಕೇಳ್ತಿರೋದು ನಾನು. ಇಲ್ಲಿ ನೋಡಿ, ಇಲ್ಲೊಂದು ಬಲ್ಕ್ ಇದೆ. ಲೆಟ್ ಮಿ ಕಾಲ್ ಇಟ್ ಆಸ್ ಬಲ್ಕ್, ಬಿ ಅಂತ ಕರಿತೀನಿ. ಇದನ್ನು ಒಂದು ಬಿ ಎನ್ ಅಂತ ಕರಿತೀನಿ, ಪಿ ಅಂತ ಕರಿತೀನಿ. ಈಗ ಯಾರಾದ್ರೂ ಹೇಳ್ತೀರಾ ಬಿ ಎನ್ ಅನ್ನ ಅಂದ್ರೆ ಇದನ್ನ ಅಂದ್ರೆ ಇವೆರಡು ಸೇಮ್, ಲುಕ್ ಅಟ್ ಇಟ್, ದಿಸ್ ಆರ್ ಸೇಮ್. ಎಲ್ಲಿ ಕನೆಕ್ಟ್ ಮಾಡೋದು? ಬಿ ನ ಎಲ್ಲಿ ಕನೆಕ್ಟ್ ಮಾಡೋದು? ಯಾರು ಹೇಳ್ತೀರಾ? ಮೇ ಬಿ ಆಲ್ರೆಡಿ ಸಮ್ಮನ್ ಇಸ್ ಆಲ್ರೆಡಿ ಇಂಟು VLSI ಹೇಳ್ಬೋದು ಅಥವಾ ಗೆಸ್ ಮಾಡಬಹುದು. ಡಿ ನ VSSC ಕನೆಕ್ಟ್ ಮಾಡದ, VD ಕನೆಕ್ಟ್ ಮಾಡದ ಅಥವಾ ಫ್ಲೋಟ್ ಮಾಡದ? ಚಿತ್ರದಲ್ಲಂತೂ ತೋರಿಸಿಲ್ಲ ಬಲ್ಕ್. VSS. VSS ಕರೆಕ್ಟ್ ಆನ್ಸರ್ ಇಸ್ ಕರೆಕ್ಟ್, VSS. ಬಟ್ ಕ್ವಶನ್ ಇಸ್ ವೈ VDD ಯಾಕೆ ಕನೆಕ್ಟ್ ಮಾಡಬಾರ್ದು ಅಂತ ಪ್ರಶ್ನೆ. VD ಕನೆಕ್ಟ್ ಮಾಡ್ರೆ ಏನಾಗುತ್ತೆ? ಯಾರು ಟ್ರೈ ಮಾಡ್ತೀರಾ? VD ಕನೆಕ್ಟ್ ಮಾಡ್ರೆ ಏನಾಗುತ್ತೆ? ಅಲ್ಲಿ ಚಾನೆಲ್ ಫಾರ್ಮ್ ಆಗ್ಬಿಡುತ್ತೆ ಸರ್. ಜಂಕ್ಷನ್ ಇದು ಪಿ ಮತ್ತೆ ಎನ್ ನಡುವೆ ದ ಪೊಟೆನ್ಶಿಯಲ್ ವಿಲ್ ಬಿ ಫಾರ್ವರ್ಡ್ ಬಯಾಸ್, ಲೀಕೇಜ್ ಆಗುತ್ತೆ. ಸೊ ಇದೊಂದು ಪಿ ಇದೆ. ಓಕೆ, ಇನ್ನೊಂದು ಎನ್ ತಗೊಳ್ಳೋಣ. ಕರೆಕ್ಟ್, ಇಲ್ಲೊಂದು ಎನ್ ಇದೆ ಅಂತ ಕಾಣೋಣ ಅಲ್ವಾ? ಈ ಎನ್ ಬಿಟ್ಬಿಡೋಣ ಸದ್ಯಕ್ಕೆ. ಓಕೆ, ಇದು ಚಿತ್ರ ಇನ್ನೊಂದ್ಸರಿ ಬರ್ಕಂತೀವಿ. ಸಿ, ದಿಸ್ ಎಂಟೈರ್ ರೀಜನ್ ಇಸ್ ಪಿ. ಓಕೆ, ಐ ಪುಟ್ ದಿಸ್ ಡಯೋಡ್ ಲೈಕ್ ದಿಸ್. ಓಕೆ, ಇದು ಪಿ ಅಂದ್ರೆ ಬಲ್ಕ್. ಓಕೆ, ಬಲ್ಕ್. ಇದು ಎನ್ ಪ್ಲಸ್ ಅಥವಾ ಎನ್ ಅಂತಾನೆ ಬರೀತೀನಿ ಸದ್ಯಕ್ಕೆ. ಇದು ಸೋರ್ಸ್ ಅಲ್ವಾ, ಪಕ್ಕ ಇದೆ ನೋಡಿ. ಓಕೆ, ನಾನೇನ್ ಮಾಡ್ತೀನಿ, ಇದನ್ನ ಅಸ್ಯೂಮ್ ಐ ಕನೆಕ್ಟ್ ಬಲ್ಕ್, ಪಿ ನ ಬಲ್ಕ್ ನ ಇದನ್ನ VD ಕನೆಕ್ಟ್ ಮಾಡ್ತೀನಿ. VDD ಹಿಂಗೆ, ಇದು VDD ಪ್ಲಸ್, ಇದು ದಿಸ್ ಇಸ್ VDD. ಸೊ ನಾವ್ ಕ್ವಶನ್ ಈಸ್, ಇದು ಪಿ VDD ಆಯ್ತು. ಎನ್ ಎಲ್ಲಿದೆ? ಎನ್, ಲುಕ್ ಅಟ್ ಇಟ್, ಎನ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಟು ಸೋರ್ಸ್, ರಿಮೆಂಬರ್ ಅಲ್ವಾ? ಓಕೆ, ಸೊ ನೌ ದಿಸ್ ಇಸ್ ಅಟ್ ಸೋರ್ಸ್ VSS. ಓಕೆ, ವಾಟ್ ಇಸ್ ಹ್ಯಾಪನಿಂಗ್? ಡಯೋಡ್ ಇಸ್ ಫಾರ್ವರ್ಡ್ ಬಯಾಸ್ಡ್ ಅಲ್ವಾ? ಕರೆಂಟ್ ನನಗೆ ಎಲ್ಲಿಂದ ಅಲ್ಲಿಗೆ ಹರಿಬೇಕು? ಸೋರ್ಸ್ ಇಂದ ಡ್ರೈನಿಗೆ ಹರಿಬೇಕು ತಾನೆ, ಇಲ್ಲಿಂದ ಅಲ್ಲಿಗೆ. ಹೌದಾ? ಇಲ್ಲಿಂದ ಅಲ್ಲಿಗೆ ಹರಿಬೇಕು ತಾನೆ, ಸೋರ್ಸ್ ಇಂದ ಡ್ರೈನಿಗೆ. ಬಟ್ ನನಗೆ ಕರೆಂಟ್ ಎಲ್ಲಿ ಹರಿತಿದೆ? ಹಿಂಗ್ ಹರಿತಿದೆ. ಬಲ್ಕ್ ಇಂದ ಸೋರ್ಸಿಗೆ ಹರಿತಿದೆ ಹಿಂಗೆ. ಹೌದಾ? ಸೊ ನಾವು ಇಟ್ ಈಸ್ ನೌ ಬೇಸಿಕಲಿ ಸ್ವಿಚ್ ಇಸ್ ಸ್ವಿಚ್. ಇದು ಸ್ವಿಚ್ ಪಾರ್ಟ್. ದಿಸ್ ಇಸ್ ಆಲ್ ಥಿಂಗ್ಸ್ ಆರ್ ಅನ್ನೆಸರಿ ಸ್ಟಫ್. ಓಕೆ, ಐ ಡೋಂಟ್ ವಾಂಟ್, ಬಟ್ ದೇ ದೇರ್. ಓಕೆ, ಐ ಕಾಂಟ್ ಗೆಟ್ ರಿಡ್ ಆಫ್ ಇಟ್. ಬಟ್ ಮೇಕ್ ಶೂರ್ ದಿಟ್ ಇಸ್ ನಾಟ್ ಅಫೆಕ್ಟಿಂಗ್ ಮೀ. ಹಂಗೆ ಯೋಚನೆ ಮಾಡ್ಬೇಕು ನಾನು. ಅದು ನಂಗೆ ಬೇಡ, ಅದು ದಟ್ ಈಸ್ ನಾಟ್ ಇವನ್ ಪಾರ್ಟ್ ಆಫ್ ಮೈ ಸಿಸ್ಟಮ್. ಓಕೆ, ನಂಗೆ ಬೇಡ. ಬಟ್ ಅದು ನನಗೆ ವಿಧಿಲ್ಲ ಅಂತ ನನಗಿದೆ. ಇದೆ, ಇರಲೇಬೇಕು, ಕಿತ್ ಬಿಸಾಕಕ್ಕಾಗಲ್ಲ. ಬಟ್ ನಂಗೆ ತೊಂದರೆ ಕೊಡಬಾರ್ದಪ್ಪ. ಹೆಂಗ್ ತೊಂದರೆ ಕೊಡಬಾರ್ದು ಅಂದ್ರೆ ಇದ್ದು ಇಲ್ದಂಗೆ ಇರಬೇಕು. ಹೆಂಗ್ ಮಾಡ್ಬೇಕು? ಈ ಡಯೋಡ್ ನಾನು ಇದ್ದು ಇಲ್ದಂಗೆ ಹೆಂಗ್ ಮಾಡೋದು? ರಿವರ್ಸ್ ಬಯಾಸ್ ಮಾಡೋಣ. ಸಿಂಪಲ್ ಅಲ್ವಾ? ಹೆಂಗ್ ರಿವರ್ಸ್ ಬಯಾಸ್ ಮಾಡೋದು? ರಿವರ್ಸ್ ಬಯಾಸ್ ಮಾಡಿದ್ರೆ ಇಲ್ಲಿ ಕರೆಂಟ್ ಹರಿಯಲ್ಲ ಅಲ್ವಾ? ಲೀಕೇಜ್ ಇರುತ್ತೆ, ಬಿಟ್ಟಾಕನ್ ಸ್ವಲ್ಪ. ಬಟ್ ಕರೆಂಟ್ ಹರಿಯಲ್ಲ ಅಂತಾನೆ ಅನ್ಕೊಳ್ಳ, ಫಾರ್ ಆಲ್ ದ ರೀಸನ್ಸ್. ಓಕೆ, ಹೆಂಗ್ ಅವಾಗ ಏನಾಗುತ್ತೆ? ಡಯೋಡ್ ಇದೆ, ಬಟ್ ನನಗೆ ಅಫೆಕ್ಟ್ ಮಾಡ್ತಿಲ್ಲ, ಅಲ್ಲಿ ಕರೆಂಟ್ ಹರಿತಿಲ್ಲ. ಸೊ ನಾವು ದಿಸ್ ನೋ ಕರೆಂಟ್ ಫ್ಲೋ ಹಿಯರ್. I'm happy because I'm making sure this is acting as a diode and this I can ignore it for all the reasons. Okay, ಆ ರೀಸನ್ಗೋಸ್ಕರ ಇದನ್ನ ನಾನು ಏನ್ ಮಾಡ್ತೀನಿ, VSS ಮಾಡ್ತೀನಿ, VD ಮಾಡಲ್ಲ. ಲೆಟ್ಸ್ ಕನೆಕ್ಟ್ VSS and check it. Okay, what's happening?
ಇದನ್ನ ಇನ್ನೊಂದ್ಸರಿ ಚಿತ್ರ ಬರೀತೀನಿ ನೋಡಿ. VSS ಮಾಡ್ತೀನಿ ಇದನ್ನ. ರಜನಿಕಾಂತ್, ಇದು VDD ಮತ್ತೆ VSS ಏನ್ ಡಿಫರೆನ್ಸ್? ಇದು ಬ್ಯಾಟ್ರಿ ಇದೆಯಲ್ವಾ ಹಿಂಗೆ, ಸೊ ನೋಡಿ ಬ್ಯಾಟ್ರಿ ಇದೆಯಲ್ವಾ ಈ ಟೈಪ್. ಸಾರಿ, ಹಲೋ, ಕೇಳಿಸ್ತಿದ್ಯಾ? ಒಂದು ನಿಮಿಷ, ಕೇಳಿಸ್ತಿದ್ಯಾ ಕಿರಣ್? ಓಕೆ, ಸಿ ದಿಸ್ ಪ್ಲಸ್ ಅಂಡ್ ದಿಸ್ ಮೈನಸ್ ಇದೆಯಲ್ವಾ, ನಾವೇನ್ ಮಾಡ್ತೀವಿ ಅಂತಂದ್ರೆ ಐಡಿಯಲಿ ಹಿಂಗ್ ಕನೆಕ್ಟ್ ಮಾಡ್ಬೇಕು ನಾವು. ಐಡಿಯಲ್ ನಾನು ಹಿಂಗ್ ಕನೆಕ್ಟ್ ಮಾಡ್ಬೇಕು. ಓಕೆ, ನಾನು ಏನ್ ಮಾಡ್ತೀನಿ ಅಂದ್ರೆ ಫಾರ್ ಆಲ್ ದ ಸರ್ಗ್ ನಮ್ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ, I mean, notation, representation easy ಆಗಲಿ ಅನ್ನೋ ಕಾರಣಕ್ಕೆ ನಾನು ಸೆಪರೇಟ್ ಬರೀತೀನಿ ಅಷ್ಟೇ. Otherwise it's like this. Okay, let me put this way. Why? This is supply. ಇದು ಪ್ಲಸ್, ಇದು ಮೈನಸ್, ಇಷ್ಟೇ. This is always at ground voltage, ground supply voltage. This is at say 1.8 or 1.8 volt ಇರಬಹುದು, 1.2 ಇರಬಹುದು, 1 voltage ಇರಬಹುದು, 2.5 ಇರಬಹುದು, 3.3 ಇರಬಹುದು. ಅಲ್ಲಿ ನಮ್ಮ ಬುಕ್ ಅಲ್ಲಿ ಓದ್ತಿದ್ವಲ್ಲ 5 volts ಇರಬಹುದು. Otherwise, this looks like this. This is a battery where this is the other terminal, this is the other terminal. But this is well known potential. It's not floating. It's VSS grounded. This is plus VDD from this ground potential. ಅಷ್ಟೇ ಆಯ್ತಲ್ವಾ? ಮೋಸ್ಟ್ಲಿ you got a picture now. Okay, fine then. Right, ಇದು ಅರ್ಥ ಆಯ್ತು. ನೆಕ್ಸ್ಟ್ ಇದಾಯ್ತು. ಸಿಮಿಲರ್ಲಿ ವಾಟ್ ಇಸ್ ದ ಸಪ್ಲೈ ವೋಲ್ಟೇಜ್ ಫಾರ್ ಬಲ್ಕ್? ಯಾರು ಹೇಳ್ತೀರಾ? PMOS ಬಲ್ಕ್ ಇದು. ಸೊ ನಾನು ಏನು ಮಾಡಿ ಸ್ಟಾರ್ಟ್ ಮಾಡ್ತೀನಿ ಈ VSS ಆದ್ರಿಂದ, ಬಿಕಾಸ್ ಐ ಸೆಡ್ ದಿಸ್ ಇಸ್ VSS, ದಿಸ್ ಇಸ್ VSS ತಾನೆ. VSS ಆದ್ರೆ ಏನಾಗುತ್ತೆ ಅಂತಂದ್ರೆ ಹಿಂಗಂತ ಕಾಣೋಣ, ಇಲ್ಲಿ PN, ನಾನು ಇದನ್ನ ಎರಡು ಶಾರ್ಟ್ ಮಾಡಿದ್ದೀನಿ. ಅವಾಗ ಏನು ಹೊಳ್ದು ಇಟ್ ವಿಲ್ ನೆವರ್ ಟರ್ನ್ ಆನ್, ಬಿಕಾಸ್ ಯು ನೀಡ್ 0.6 volts in between alva to turn on. Okay, then it will never turn on though they are same voltage. Only if it is this positive is more than 0.6 volts it will turn on and current flows. Okay, now it is safe, always they are shorted, then this diode is never turned on. Okay, done. Similarly the same case here, can I connect it with bulk to VSS? No, simple reason is this will turn on that this PN diode. Okay, so better you make it bulk as VSS. ಅವಾಗ ಏನ್ ಮಾಡ್ತೀವಿ, ಸಿಂಪಲ್, this is your P diode, sorry drain, this is your N bulk. Okay, so now fine, so now look at it, this N is always VDD. Okay, now whatever this voltage, drain voltage, remember this is output voltage, drain voltage can go from VSS to VDD but not more than that, remember always. Okay na? So now when drain is at 0, it is forward, it is reverse biased. Even when drain is VDD, still it is reverse biased. Alva? Then it means you for all the conditions of output transitions, your diode is reverse biased. That is a one thing advantage of it. Similarly, you can think of it for all the values of Q. Q can be VDD, Q can be VSS. Even when Q is VSS, still it is reverse biased. Okay na? Similarly, even when D is VDD, still it is reverse biased. But ಹುಷಾರಾಗಿರ್ಬೇಕು ಏನು ಅಂತಂದ್ರೆ, ಕೆಲವೊಂದ್ಸರಿ ಡ್ರೈನ್ ವೋಲ್ಟೇಜ್ ಮೇ ಗೋ ಟು 2 VDD, ಕೆಲವೊಂದ್ಸರಿ ಫಾರ್ ಸಮ್ ರೀಸನ್, ಅವಾಗ ಇದು ಡಯೋಡ್ ಫಾರ್ವರ್ಡ್ ಬಯಾಸ್ ಆಗಬಹುದೇನೋ. ದಟ್ ಇಸ್ ಎಕ್ಸ್ಟ್ರೀಮ್ ಕಂಡೀಷನ್ that you need to be a little bit careful under some circumstances. Generally it will not happen. Okay, ಸಿಕ್ಕಾಬಿಟ್ಟೆ ಕ್ಲಾಕ್ ಫೀಡ್ ಥ್ರೂ ಅಂತ ಹೇಳಿದ್ವಲ್ಲ ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಕ್ಲಾಕ್ ಫೀಡ್ ಥ್ರೂ ಫ್ರಮ್ ಗೇಟ್ ಟು ಡ್ರೈನ್, ಗೇಟ್ ಟು ಔಟ್ಪುಟ್, ರೈಟ್? ಅವಾಗ ಒಂದು ಕೇಸಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ಬೋದೇನೋ, ಫಾರ್ ಮೊಮೆಂಟರಿ ದ ಡಯೋಡ್ ಮೇ ಬಿಕಮ್ ಫಾರ್ವರ್ಡ್ ಬಯಾಸ್ಡ್. ಅವಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಓಕೆನಾ? ಎಸ್ಪೆಷಲಿ ಇಫ್ ಯು ಆರ್ ಗೋಯಿಂಗ್ ವಿತ್ ಅ ಲೋ ವೋಲ್ಟೇಜ್ ಡಿಸೈನ್ ಅಲ್ಲಿ, ಯು ಲಿಟರಲಿ ಪ್ಲೇ ವಿತ್ ಡ್ರೈನ್ ವೋಲ್ಟೇಜ್, ಗೇಟ್ ವೋಲ್ಟೇಜ್ and fixing bias to some other strange voltage. Okay, ಅವಾಗ ಸ್ವಲ್ಪ ಹುಷಾರಾಗಿರ್ಬೇಕು, ಇವೆಲ್ಲ ಕನ್ಸಿಡರ್ ಮಾಡ್ಕೋಬೇಕು. ಕ್ಲಿಯರ್? ಸೊ ನಾವು biasing is clear now. So then I made it VDD. I'll short them VSS to this is to VDD. Clear? To make sure these diodes are doesn't even affect, should not affect me. Okay, otherwise my switch is this portion and this portion. Now coming to this portion, ಹೆಂಗ್ ಮಾಡೋದು ಅಂತ. Okay, so now look at it. So I ನಿನ್ನೆ ಹೇಳಿದ್ನಲ್ವಾ ಹೆಂಗ್ ರಿಯಲೈಸ್ ಮಾಡೋದು ಅಂತ ಒಂದು ಪ್ರಶ್ನೆ. What happened? Okay. Okay, this is fine. Now let's think of designing a logic circuit.
ಲಾಜಿಕ್ ಸರ್ಕ್ಯೂಟ್ ಇನ್ವರ್ಟರ್ ಸರ್ಕ್ಯೂಟ್ ಏನು, ಇನ್ಪುಟ್ ಇದೆ, ಔಟ್ಪುಟ್ ಇದೆ, ಬಿ ಅಂತ ಕರಿತೀನಿ. 1 ಇದ್ರೆ 0 ಬರಬೇಕು, 0 ಇದ್ರೆ 1 ಬರೀಬೇಕು. ಸಿಂಪಲ್, ದಿಸ್ ಇಸ್ ಲಾಜಿಕ್. ನ್ಯಾಂಡ್ ಗೇಟಿಂಗ್ಗೆ ಬರ್ಕೋಬಹುದು. ಓಕೆ, ಹೆಂಗ್ ಮಾಡೋದು? ಒಂದು ಈ ಮಾಸ್ಫೆಟ್ ಒಂದು ಸ್ವಿಚ್ ತಗೋಣ, ಸ್ವಿಚ್ ಅಂತ ತಗೋಣ. ಓಕೆ, ಏನ್ ಮಾಡ್ತೀನಿ? ಓಕೆ, ಇದನ್ನ ಇಲ್ಲಿ 0 ಕೊಟ್ರೆ, ಓಕೆ, ಇಲ್ಲಿ ಏನೋ ಬರಬೇಕು. ಇಲ್ಲಿ 0 ಕೊಟ್ರೆ ಏನ್ ಬರಬೇಕು? 1 ಬರಬೇಕು ಅಲ್ವಾ? ಓಕೆ, ಸೊ ಇಲ್ಲಿ 0 ಕೊಟ್ರೆ ಇಲ್ಲಿ 1 ಬರ್ಬೇಕು ತಾನೆ. ಸೊ ಇದು 0, ಇಲ್ಲಿ 0 ಕೊಡ್ತೀನಿ, ಇಲ್ಲಿ 1 ಬರಬೇಕು. ಅವಾಗ ಏನಾಗುತ್ತೆ? ಇದು ಆನ್ ಆಗುತ್ತೆ ಅಂತಂದ್ರೆ ಇಲ್ಲಿ ವಿ ಡಿ ಕೊಟ್ಬಿಡ್ತೀನಿ ನಾನು. ಓಕೆ, ಸಿಂಪಲ್. ಇಲ್ಲಿ ವಿ ಡಿ ಕೊಡ್ತೀನಿ, ಸೊ ಇದು 0 ಕೊಡ್ತೀನಿ. ಇಲ್ಲಿ 0 ಕೊಟ್ಟ ತಕ್ಷಣ ವಿ ಡಿ ಇಲ್ಲಿ ಶಾರ್ಟ್ ಆಗುತ್ತೆ, ಫುಲ್ ಅಪ್ ಅಂದ್ಕೊಳ್ಳೋಣ, ಅಥವಾ ಪಾಸ್ ವಿ ಡಿ ಪಾಸ್ ಟು ದಿಸ್ ಔಟ್ಪುಟ್ ನೋಡಿ. ದಿಸ್ ಇಸ್ ಒನ್ ಲಾಜಿಕ್. ಅಲ್ಲಿ ಯೂಸ್ ಒನ್ ಮೋರ್ ಸ್ವಿಚ್ ಲೈಕ್ ದಿಸ್, ಸಿಮಿಲರ್ ಸ್ವಿಚ್. ಇಲ್ಲಿ 1 ಕೊಡ್ತೀನಿ, 1 ಕೊಟ್ರೆ ಆನ್ ಆಯ್ತು ಅಂದ್ಕೊಳ್ಳೋಣ. ಸುಮ್ಮನೆ ಇದು ಆಫ್ ಇದೆ, ಇಲ್ಲಿ ಆನ್ ಆಯ್ತು. ಇಲ್ಲಿ ಏನ್ ಬರಬೇಕು ನನಗೆ? ಇಲ್ಲಿ 1 ಕೊಟ್ರೆ ಏನ್ ಬರಬೇಕು? 0 ಬರಬೇಕು, ಇಲ್ಲಿ 0 ಬರಬೇಕು ಅಲ್ವಾ? ಅವಾಗ ಏನ್ ಮಾಡ್ತೀನಿ ನಾನು? ಇಲ್ಲಿ ವಿ ಎಸ್ ಎಸ್ ಕೊಡ್ತೀನಿ. ಓಕೆ, ಇದು ಫಿಕ್ಸ್ ವೋಲ್ಟೇಜಸ್ ಇವೆಲ್ಲ. ಓಕೆ, ಈ ಫಿಕ್ಸ್ ವೋಲ್ಟೇಜಸ್, ದೀಸ್ ಥಿಂಗ್ಸ್, ದಿಸ್ ಇಸ್ ಫಿಕ್ಸ್ ವೋಲ್ಟೇಜಸ್. ಓಕೆ, ದಿಸ್ ಆರ್ ಆಲ್ವೇಸ್ ದೇರ್ ಫಾರ್ ಎವರ್. ಇಟ್ಸ್ ಅ ಪವರ್ ಸಪ್ಲೈ, ಇಟ್ಸ್ ಆಲ್ವೇಸ್ ದೇರ್. ಯು ಆರ್ ನಾಟ್ ಗೋಯಿಂಗ್ ಟು ಟರ್ನ್ ಆನ್ ಟರ್ನ್ ಆಫ್ ದಿಸ್. ಇಟ್ಸ್ ಆಲ್ವೇಸ್ ದೇರ್ ಫಾರ್ ಎವರ್. ಓಕೆ, ಟ್ಯಾಪಿಂಗ್ ಡೌನ್ ಫ್ರಮ್ ದ ಮೇನ್ಸ್ ಲೈನ್ ಇದ್ದಾಗ ಈ ಮಾಸ್ಫೆಟ್ ಒಂದ್ ಸೈಡ್ ನ ಮೇನ್ಸ್ ಟ್ಯಾಪ್ ಮಾಡಿದೀನಿ, ಮೇನ್ ಸಪ್ಲೈಗೆ, ಇಲ್ಲೂ ಮೇನ್ ಸಪ್ಲೈಗೆ 0 ಕೊಟ್ಟಿದ್ದೀನಿ, 1 ಬಂತು. ಓಕೆ, ಅಂದ್ರೆ 0 ಕೊಟ್ರೆ ಇದು ಆನ್ ಆಗುತ್ತೆ, ಇದು ಆಫ್ ಆಗುತ್ತೆ. ಓಕೆ, ಈ ತರ. ಬಟ್ ಏನ್ ಗೊತ್ತಾ, ಎರಡು ಎನ್ ಮಾಸ್ ಬಳಸಿರಿ ಏನಾಗುತ್ತೆ ಗೊತ್ತಾ? ಪ್ರಾಬ್ಲಮ್ ಇದೆ ಇಲ್ಲಿ. ಓಕೆ, ಏನ್ ಪ್ರಾಬ್ಲಮ್ ಇದೆ ನೋಡೋಣ ಆಮೇಲೆ. ಫಸ್ಟ್ ಎನ್ ಮಾಸ್ ಬಂತು, 0 ಕೊಟ್ರೆ ಆನ್ ಆಯ್ತು. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ ಇಲ್ಲಿ? ಈಗ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ದಿಸ್ ವಿಲ್ ನಾಟ್ ಮೇಕ್ ಟ್ರಾನ್ಸ್ಫರ್ ಎ ಕಂಪ್ಲೀಟ್ ಸ್ಟ್ರಾಂಗ್ 0 ಸ್ಟ್ರಾಂಗ್ 1 ಅಂತ ಕಾನ್ಸೆಪ್ಟ್ ಬರ್ತಿದೆ ಇಲ್ಲಿ. ಸ್ಟ್ರಾಂಗ್ 0 ಸ್ಟ್ರಾಂಗ್ 1 ಅಂತಂದ್ರೆ ಈ ವಿ ಡಿ ಇದೆಯಲ್ವಾ, ವಿ ಡಿ ಇಸ್ 1.8. if this is fully 1.8, it is logic 1 strong 1, but logic 1 strong 1. Even if it is 1.5, still it is logic 1, remember ಅಲ್ವಾ? okay, logic 1 ಅಂದ್ರೆ ಎನಿಥಿಂಗ್ ಅಬೌವ್ ಮಿಡ್ ಪಾಯಿಂಟ್ ಇಸ್ ಲಾಜಿಕ್ 1 ಥಿಯರಿಟಿಕಲಿ ತಗೋಣ. 0.9 ಗಿಂತ ಎನಿಥಿಂಗ್ ಮೋರ್ ದನ್ ಇಸ್ ಲಾಜಿಕ್ 1. ಓಕೆ, 0.1 ವೋಲ್ಟ್ ಬಂದ್ರು, 1.2 1.3 ಬಂದ್ರು ಲಾಜಿಕ್ 1. ಇಲ್ಲಿ ನನಗೆ ಬಟ್ 1.8 ಫುಲ್ ಬಂತು ಅಂದ್ರೆ ಇಟ್ಸ್ ಲಾಜಿಕ್ ಸ್ಟ್ರಾಂಗ್ 1. I might get 1.2 volt. See, it is still logic 1, but it is not logic strong 1. Okay, that is what we need to understand. Okay, ಇನ್ನೊಂದು ಬರೋಣ. ಇಲ್ಲಿ ಅಷ್ಟೇ. See, 0 volts ಇಲ್ಲಿ ಬಂತು ಅಂತಂದ್ರೆ this is strong 0 volts. I might get 0.3 volts. See, 3.3 volts is also a logic 0, but it is not a strong 0. Okay, this is a basic concept about it. Okay, ನಾವು ಈ ಚಿತ್ರಕ್ಕೆ ಬರೋಣ ಈಗ ಹಂಗಾದ್ರೆ ಇನ್ನೊಂದ್ಸರಿ. ಓಕೆ, ನಾನು ಹೇಳಿದೆ ಇದು ಇನ್ವರ್ಟರ್ ಚಿತ್ರ. ಇಲ್ಲೊಂದು ಚಿತ್ರ ಬರೀತೀನಿ, ಔಟ್ಪುಟ್. ಇಲ್ಲೊಂದು ಚಿತ್ರ ಬರೆದೆ, ಇದನ್ನು ವಿ ಎಸ್ ಎಸ್ ಸಿ ಕನೆಕ್ಟ್ ಮಾಡಿದೆ ಅಂತ ಹೇಳಿದೆ, ಇದನ್ನು ವಿ ಡಿ ಕನೆಕ್ಟ್ ಮಾಡಿದೆ ಅಂತ ಹೇಳಿದೆ. ಓಕೆ, ಇದೊಂದು ಕಂಟ್ರೋಲ್ ಸರ್ಕ್ಯೂಟ್, ಇದೊಂದು ಕಂಟ್ರೋಲ್ ಸರ್ಕ್ಯೂಟ್. ಐ ಮೇಕ್ ದಿಸ್. ಓಕೆ, ಇದು 0 ಇತ್ತು ಅಂತಂದ್ರೆ ಇದು 1 ಬರುತ್ತೆ, ಇದು 1 ಇತ್ತು ಅಂತಂದ್ರೆ ಇದು 0 ಆಗುತ್ತೆ. ಇಟ್ಸ್ ಇನ್ವರ್ಟರ್ ಫಂಕ್ಷನ್. ನಾವು ಹ್ಯಾವ್ ಟು ರಿಪ್ಲೇಸ್ ದಿಸ್ ಸ್ವಿಚಸ್ ವಿತ್ ಪ್ರಾಪರ್ ಸ್ವಿಚ್ಗಳು, ಐಡಿಯಲ್ ಸ್ವಿಚ್ಗಳು ತಾನೆ. you have to implement it, or manufacture it, realize it. Okay, realizing we can use BJT or so many ways. Our MOSFET is one way to do it. Okay, ಇಲ್ಲಿಗೆ ಬರೋಣ. ಇಲ್ಲಿ ಹೇಳಿದೆ ನಾನು ಒಂದು ಎನ್ ಮಾಸ್ ತಗೊಂಡೆ. ಇಲ್ಲಿ ಎನ್ ಮಾಸ್ಗೆ ಇಲ್ಲಿ 1 ಕೊಟ್ಟೆ, ಆನ್ ಆಯ್ತು, ಇಲ್ಲಿ ಬಂತು. ಇದೇನಿದೆ ಇಲ್ಲಿ ಬಂತು. ಸೊ ಹಂಗಾಗಿ ಇಲ್ಲಿ ಏನಿದೆ ವಿ ಎಸ್ ಎಸ್ ಇದೆ, ಇಲ್ಲಿ ಬಂತು. ಸೊ ಐ ವಾಸ್ ಏಬಲ್ ಟು ಕ್ಲಿಯರ್ ವಿತ್ ಎನ್ ಮಾಸ್. ಇದು ಎನ್ ಮಾಸ್ ರಿಪ್ಲೇಸ್ ಮಾಡ್ತೀನಿ ಸ್ವಿಚ್ ನ ಈ ತರ. ಓಕೆ, ಸೊ ನನಗೇನ್ ಬರುತ್ತೆ, ಈ 1 ಕೊಟ್ಟ ತಕ್ಷಣ ಅಂದ್ರೆ ಲಾಜಿಕ್ 1 ವಿ ಡಿ ಅಂತ ಅನ್ಕೊಳ್ಳೋಣ, ಆನ್ ಆಯ್ತು, ಇಲ್ಲಿ ಫುಲ್ ವಿ ಎಸ್ ಎಸ್ ಬಂತು. ಓಕೆ, ಯು ಆರ್ ಡನ್. ಸೊ ನೌ ಒನ್ ಮೋರ್ ಆಪ್ಷನ್, ಕೆನ್ ಐ ಯೂಸ್ ಎನ್ ಮಾಸ್ ಹಿಯರ್ ಆಲ್ಸೋ ಅಂತ ಪ್ರಶ್ನೆ. ಓಕೆ, ವೈ ನಾಟ್, ಯಾಕೆ ಯೂಸ್ ಮಾಡಬಾರ್ದು? ಓಕೆ, ಇಲ್ಲಿ 0 ಕೊಡೋಣ, ಎನ್ ಮಾಸ್ ಬಳಸುತ್ತೆ. Similarly, one more NMOS only I'll write. I'll give 0 volts here. I don't know why 0 with respect to what we don't know. Still, I'm thinking, I'm just talking in the sky, air. 0 volts ಕೊಡ್ತೀನಿ. ಈ ವೋಲ್ಟೇಜ್ ಇಲ್ಲಿ ಬರ್ತಿತ್ತು, ಇಲ್ಲಿಗೆ ನಾನು ಏನು ಕನೆಕ್ಟ್ ಮಾಡಿದ್ದೆ, ವಿಡಿ ಕನೆಕ್ಟ್ ಮಾಡಿದ್ದೀನಿ. ಗೊತ್ತಾನೆ, ಇದು ವಿಡಿ, ಇದು ಇಲ್ಲಿಗೆ ಬರಬೇಕು ವಿಡಿ ಅಂತ ಪ್ರಶ್ನೆ. ಬರುತ್ತಾ ಇಲ್ಲ ಅಂತ ಯೋಚನೆ ಮಾಡ್ಬೇಕು ನಾವೀಗ. ಸೊ ಅದನ್ನ ಹೆಂಗ್ ಮಾಡಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಇದನ್ನ ನೋಡೋಣ. ಇದೊಂದು ಚೂರು ಇಲ್ಲೇ ನೋಡೋಣ. ಅಬ್ಸರ್ವ್ ದಿಸ್. ಸೊ ನಾವು VGS ಮೈನಸ್ VTH ಫಾರ್ಮುಲಾಗೆ ಹೋಗೋಣ ಫಸ್ಟ್ ಆಫ್ ಆಲ್. ಓಕೆ, ಇಲ್ಲಿ ಬರೋಣ. ಓಕೆ, ಇಲ್ಲಿ VGS ಮೈನಸ್ VTH ಅಂದ್ರೆ ಏನು? ಬೆಟರ್. ಓಕೆ, ಸೊ
Okay, so now let's talk about on condition. Yeah, let's talk about con condition for the S fan mass. ಆಮೇಲೆ P mass ಹೋಗೋಣ. Okay ನಾ? So now let's assume ಇಲ್ಲೇ ಹೋಗೋಣ. Okay, set. Okay. Okay, ಇಲ್ಲೊಂದು ಬರಿತಾ ಹೋಗೋಣ. Okay, observe this. Okay, so one line by line. So let's see. Left ಅಲ್ಲಿ VGS ವ್ಯಾಲ್ಯೂ ಬರಿತಾ ಹೋಗ್ತೀನಿ. VGS ವ್ಯಾಲ್ಯೂ ಬರಿತಾ ಇದ್ದೀನಿ. ಆನ್ ಆರ್ ಆಫ್ VGS ಮೈನಸ್ VTH ಆ ವ್ಯಾಲ್ಯೂ ಬರಿತೀನಿ. V is VGS greater than VTH ಲೆಕ್ಕ ಹಾಕ್ತೀನಿ. ದೆನ್ ಆನ್ ಆರ್ ಆಫ್ ಲೆಕ್ಕ ಹಾಕ್ತೀನಿ. ಓಕೆನಾ, ಕ್ಲಿಯರ್? Okay, then I'll check on or off. Let's see what happens here. See, VGS na 0 volts kotte. Okay, and assume VTH is equal to some 0.3. Okay, 0 volts kotte. Okay, so A is 0 volts now. It means A. Clear? A is 0 volts kotte. Aವಾಗ VGS ಏನಾಯ್ತು? VGS VG minus VS ತಾನೆ. S is at 0. So it means VG minus VS ಅಂದ್ರೆ VA minus VS that is equal to 0 volts ಆಯ್ತು ಅಲ್ವಾ? VGS is equal to 0 volts. Okay na? It means VG minus VS. Is it greater than VTH? Not VTH, of course no. Then off. Clear? Then I'll make it 200 millivolts, 0.2 volts. Okay, then what is the value? 0.2 only. VG minus VTH, 0.2. Is it off? Yes, it's off. MOSFET is off. Now let's come to 0.3 now. Okay, let's come to 0.3. 0.3 ಆಯ್ತು ಅಂದ್ರೆ ಏನಾಯ್ತು? Now it's VGS is equal to VTH, 0.3. Okay, so what is happening here? What's happening here? Is on. Okay, then off, on ಆಯ್ತು. Similarly up to VDD ಆಯ್ತು. Okay, ಓಕೆನಾ, ಇದಾಯ್ತು. ಬಟ್ ಇನ್ನೊಂದು ಪ್ರಾಬ್ಲಮ್, ಇದು ಒನ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕನೆಕ್ಟಿಂಗ್ ಟು VSS. ಅಸ್ಯೂಮ್ ಮಾಡ್ಕೊಳ್ಳೋಣ ಐ ಆಮ್ ಕನೆಕ್ಟಿಂಗ್ ದಿಸ್ MOSFET to VDD here. Okay, observe this. This condition is for V source. VS ಅಂತ ಬರೆದ್ಬಿಡ್ತೀನಿ. ಓಕೆ, VS equal to VSS. ಅರ್ಥ ಆಯ್ತಾ? ಲುಕ್ ಅಟ್ ಇಟ್, ಐ ಆಮ್ ಟಾಕಿಂಗ್ ಅಬೌಟ್ VS, ದಿಸ್ ಟರ್ಮಿನಲ್, ಕೆಳಗಿನ ಟರ್ಮಿನಲ್, ಅದನ್ನ 0 volts ಕನೆಕ್ಟ್ ಮಾಡಿದ್ದೀನಿ. ಓಕೆ, so then I calculate all the way stuff up to VDD. It's working fine. Okay, it's greater than S. Yeah, it's VDD. Yes, VDD 1.8 ಅಂತ ಕರಿತೀನಿ. And VGS is also equal to 1.8 minus 0 is 1.8, and it's more on. Sorry, yes, it's on. Okay, clear. So it means ನಾನು lower side connect ಮಾಡಿದ್ರೆ it's always on. I'm not seeing any issues here. Any voltage appearing here, it is transferred here. VGS for all the values of A. Okay, for all the values, A value started from 0 volts up to VDD. I'm making sure things are proper here. It's on ಇದ್ದಾಗ, ಆಫ್ ಇದ್ದಾಗ I don't care. ಆನ್ ಇದ್ದಾಗ completely transferred to this. ಆನ್ ಇದ್ದಾಗ 1.8 ಇದ್ದು full 1.8 ಬರ್ತಿದೆ. Is it so? ಆಫ್ ಆಗಿಲ್ಲ ಅಂತ ಅರ್ಥ. ಓಕೆ, ಈ ಕಂಡೀಷನ್ ಅಲ್ಲಿ. ಓಕೆ, ಈಗ ಈ ಕಂಡೀಷನ್ ತಗೊಳ್ಳೋಣ ನಾನು, ಅಂದ್ರೆ VSS ಬದಲು VDD ತಗೊಳ್ಳೋಣ. ಓಕೆ, ಹೆಂಗೆ ಅಂತಂದ್ರೆ ಇಲ್ಲಿ ತಗೊಳ್ಳೋಣ. ಓಕೆ, ಈಗ ಹೇಳಿದ್ನಲ್ವಾ, ಇಲ್ಲಿ ಈ ಮೇಲಕ್ಕೂ VDD ಮೇಲಕ್ಕೂ ಏನ್ ಮಾಡೋಣ ಅಂದ್ರೆ ಇದು NMOS ತಗೊಳ್ಳೋಣ. ಫಸ್ಟ್ ಆಫ್ ಆಲ್ NMOS ತಗೊಂಡ್ರೆ ಏನಾಗುತ್ತೆ ಅಂತ ಪ್ರಶ್ನೆ. ಓಕೆ, ಲೆಟ್ಸ್ ದಿಸ್ ಇಸ್ ಸೋರ್ಸ್, ರಿಮೆಂಬರ್. ಓಕೆ, ಲೆಟ್ಸ್ ಕಾಲ್ ಇಟ್ as this source or drain, doesn't matter really. ಓಕೆ, VGS ಖಂಡಿತ ಹೋಗೋಣ. ಓಕೆನಾ, ವಾಟ್ ಇಸ್ ದಿಸ್ VGS ಫಾರ್ ಅದರ್ ಕಂಡೀಷನ್? For VS is equal to 1.8. Okay, let's see what happens here. So see, A voltage ಎಷ್ಟಿದೆ?
ಕೆಳಗಡೆ ತಗೊಂಡು ಇದು ಇಲ್ಲಿಗೆ ಕನೆಕ್ಟ್ ಮಾಡ್ತೀನಿ. ಎ ವೋಲ್ಟೇಜ್ ಎಷ್ಟಿದೆ ನೋಡಿ, ಎ ಎಷ್ಟಿದೆ ಇದೆ ವಿ ಜಿ ಎಸ್ ಇಸ್ಕೊಂಡು ವಿ ಎಸ್ ಮೈನಸ್ ವಿ ಎಚ್ ಸೇಮ್ ಲೆಕ್ಕ ಹಾಕೋಣ. ಓಕೆ, ಎ 0 ವೋಲ್ಟ್ ಇದೆ. ಓಕೆ, ಸೊ ವಿ ಜಿ ಮೈನಸ್ ವಿ ಟಿ ಎಚ್ ಎಷ್ಟು? ವಿ ಜಿ ಈಸ್ 1.8 ಮೈನಸ್ ಸಾರಿ 0 ಮೈನಸ್ 1.8. ಓಕೆನಾ? ಏನಾಯ್ತು ಇದು ಕಂಡೀಷನ್? ಅಥವಾ ಲೆಟ್ ಮಿ ಕಾಲ್ ಇಟ್ ಉಲ್ಟಾ. ಓಕೆ, ಲೆಟ್ ಮಿ ಕಾಲ್ ದಿಸ್ ಇನ್ ದ ರಿವರ್ಸ್. ವಿ ಎಸ್ ಜಿನೇ ತಗೊಳ್ಳೋಣ. 1.8 ಮೈನಸ್ 0 ಏನಾಯ್ತು ಇದು? ಓಕೆ, 1.8 ಆಯ್ತು. ಇಸ್ ಇಟ್ ಆನ್? Is it on? Yes, sir. Okay, so now what happens here? Yeah, it's on. Yes, on. Correct. So now let's come here. Similarly 0.2 it means ಆಯ್ತು 1.6 ಆಯ್ತಾ? Okay, on. ಓಕೆ, ಅದರ್ವೈಸ್ ತುಂಬಾ ದಾರಿ ತಪ್ಪದ್ ಬೇಡ. ಓಕೆ, ನೀವು ಗೂಗಲ್ ಮಾಡಿ ನೋಡ್ಕೊಳ್ಳಿ. ವಾಟ್ ಇಸ್ ಐ ಆಮ್ ಟ್ರೈಂಗ್ ಟು ಸೇ ಈಸ್ ದಿಸ್ ಅಪ್ಪರ್ ಮಾಸ್, ಇಫ್ ಐ ಯೂಸ್ ಎನ್ ಮಾಸ್, ದಿಸ್ ವಿಲ್ ಟರ್ನ್ ಆಫ್ ಆಫ್ಟರ್ after this VGS goes beyond VTH. Okay, ಈ VGS minus VTH ಇದೆಯಲ್ವಾ ಇಲ್ಲಿ, at some time this VG ಇದೆಯಲ್ವಾ, VG may be let's say 1.6 volts. Okay, ಎಷ್ಟದು 1.6 ತಗೊಳ್ಳೋಣ ಇಲ್ಲಿ. Okay, 1.5 ತಗೊಳ್ಳೋಣ. 1.5 ಅಂತಂದ್ರೆ ಇದಿಷ್ಟಾಯ್ತು, 0.3 ಆಯ್ತು, ಸ್ಟಿಲ್ ಆನ್. ಬಟ್ ಎನಿಥಿಂಗ್ ಅಬೋವ್ 0.6 ಏನಾಗುತ್ತೆ ಅಂದ್ರೆ ಇದು 0.2 ಆಯ್ತು. ಓಕೆ, ಟರ್ನ್ ಆಫ್ ಆಗ್ಬಿಡುತ್ತೆ. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಸೊ ಇಟ್ ಮೀನ್ಸ್ ಫಾರ್ ಇಫ್ ಐ ಯೂಸ್ NMOS ಅಪ್ಪರ್ ಸೈಡ್ ಏನಾಗುತ್ತೆ ಅಂದ್ರೆ ದಿಸ್ ವಿಲ್ ಬಿ ಟರ್ನ್ಡ್ ಆಫ್ ಆಫ್ಟರ್ ಸಮ್ ಎ ವ್ಯಾಲ್ಯೂ ಎಕ್ಸೀಡಿಂಗ್ ಸಮ್ ವ್ಯಾಲ್ಯೂಸ್. ಅಂದ್ರೆ 1.6 1.5 ಎಕ್ಸೀಡ್ ಆಯ್ತು ಅಂತಂದ್ರೆ ಇಟ್ ವಿಲ್ ಟರ್ನ್ ಆಫ್ ಆಗುತ್ತೆ. ಇಟ್ ಮೀನ್ಸ್ VDD will not be completely transferred here. Okay, so that's the reason we don't use NMOS upper side, because that will not pass a strong 0. Okay, so this will pass a strong 0. I'll connect it downside. But otherwise PMOS will pass a strong 1. Will connect it upper side. Okay, that's how we come up with this architecture. Otherwise NMOS switch at the end of the day is switch thane. NMOS is a switch. Okay, why can't I use the NMOS in the upper side also? A switch, right? This is one of the reason why I go with a PMOS upper side, down NMOS side, only because PMOS transfers a strong 0, sorry, strong 1. NMOS transfers a strong 0. Simple. ಓಕೆ, ಇಲ್ಲಿವರೆಗೆ ಇದಾಯ್ತು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಏನೇನಾರ ಇದೆಯಾ ಇಲ್ಲಿ? ನಾನು ಸ್ವಲ್ಪ ದಾರಿ ತಪ್ಪಿದೆ ಅನ್ಸುತ್ತೆ, ಬಿಕಾಸ್ ಐ ಥಾಟ್ ಆಫ್ ಡೂಯಿಂಗ್ ಹ್ಯಾಂಡ್ಸ್ ಆನ್ ಹಿಯರ್. ಬಟ್ ಮೋಸ್ಟ್ಲಿ ನಿಮ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ ಅಲ್ವಾ? See, this is important question. Why not we use NMOS upper side, PMOS down side? Why not we use both NMOS? Why not we use both PMOS? Okay, what happens if we connect this bulk to VDD and this bulk to VSS? These are all interview questions. Okay, simple. Now we justified the reason for me using NMOS in the lower side, PMOS in the upper side. Justification is simple. Strong NMOS transmits strong 0, PMOS transmits strong 1. It means full VDD is transferred here, full VSS is transferred here. Otherwise not happy. I can connect VDD downside, I can connect VSS upper side. Alva, chances ಇದೆ, but doesn't work. ಅಥವಾ I can simply put NMOS upper side, PMOS downside. Still it's a buffer inverter ಏನೋ ಆಗುತ್ತದು. But does it make sense? Okay, that's what you need to answer all these interview questions. Okay, clear ಅನ್ಕೊಂಡಿದ್ದೀನಿ, ಸರಿನಾ? ನೆಕ್ಸ್ಟ್ ಎಲ್ಲಿಗೆ ಬರೋಣ ಅಂದ್ರೆ ಇಲ್ಲಾಯ್ತು. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇಲ್ಲಿ ನಾವು ನೋಡಿದ್ವಿ ಓವರ್ಲ್ಯಾಪ್ ಕ್ಯಾಪ್ಸ್ ಎಲ್ಲ. ಸಿ, ಐ ಟೋಲ್ಡ್ ಯು ಲಾಟ್ ಆಫ್ ಕ್ಯಾಪ್ಸ್ ಹಿಯರ್. ದಿಸ್ ಇಸ್ PN diode is reverse biased. PN diode reverse biased ಅಂದ್ರೆ ನಿಮಗೆ ಗೊತ್ತು, ಡಿಪ್ಲಿಷನ್ ಕ್ಯಾಪ್ ಅಂತ ಬರುತ್ತೆ, ಒಂದು ನೋಡಿದಿರಿ. ಇಲ್ಲಿ ನೋಡಿ, ಈ ಡಿಪ್ಲಿಷನ್ ಕ್ಯಾಪ್ ಇಲ್ಲಿ ಬರುತ್ತೆ PN diode. ಸಿ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ a PN diode. Okay, this is a depletion layer here. Okay, depletion layer is it's void of any it's depleted of charge carriers, right? They are all ions. Okay, ಇಲ್ಲಿ ಏನು ಮೂವ್ ಆಗಲ್ಲ, kind of a dielectric. So now this is a one metal plate, this is other metal plate. Now it is a CY insulator ಇದೆ, this is insulator, then it's a cap. Okay, so then we have a cap here. Okay, this bulk to ಏನಂತಾರೆ ಅದಕ್ಕೆ, ಎಲ್ಲಿಂದ ಎಲ್ಲಿ ಕ್ಯಾಪ್ ಇದೆ, ಈ ಸಬ್ಸ್ಟ್ರೇಟ್ ಇಲ್ಲೊಂದು ಕ್ಯಾಪ್ ಬರುತ್ತೆ ಅಲ್ವಾ? ಓಕೆ, ಆಮೇಲೆ ಇಲ್ಲೊಂದು ಕ್ಯಾಪ್ ಬರುತ್ತೆ ಅಲ್ವಾ? ಓಕೆ, ಸಿಮಿಲರ್ಲಿ ಇಲ್ಲೊಂದು ಕ್ಯಾಪ್ ಬರುತ್ತೆ. ಸಿ, ಬಿಕಾಸ್ ಐ ನೀಡ್ ಟು ಮೇಕ್ ಶೂರ್ ದಟ್
these are always reverse biased. We already made sure it. This ಇಲ್ಲೊಂದು ಡಯೋಡ್ ಬರುತ್ತೆ, ಸರಿ, ಇಲ್ಲೊಂದು ಡಯೋಡ್ ಬರುತ್ತೆ, ಇಲ್ಲೊಂದು ಡಯೋಡ್ ಬರುತ್ತೆ. ಸಿ, ಐ ಮೀನ್ ಡಯೋಡ್ ಅಂದ್ರೆ ಕ್ಯಾಪ್ ಬರುತ್ತೆ, ಅಂಡ್ ದೀಸ್ ಆರ್ ಆಲ್ ಕ್ಯಾಪ್ಸ್ ಹಿಯರ್. ಇವು ಇಲ್ಲಿ ನೋಡಿ, ಈಗ ಎಲ್ಲಿದೆ ಅಂತಂದ್ರೆ, ಈಗ ಸೋರ್ಸ್ ಟು ಬಲ್ಕ್ ಕ್ಯಾಪ್, ಓಕೆ, ಡ್ರೈನ್ ಟು ಬಲ್ಕ್ ಕ್ಯಾಪ್, source to bulk, this is the bulk, ಈ ಕ್ಯಾಪ್ source to bulk cap, drain to bulk cap, similarly source to bulk cap, drain to bulk cap ಇದೆ, ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಏನು, ಇನ್ನೊಂದು ಯಾವುದು, ಗೇಟ್ ಟು ಸೋರ್ಸ್ ಓವರ್ಲ್ಯಾಪ್ ಕ್ಯಾಪ್ ಬರುತ್ತೆ, ಗೇಟ್ ಟು ಡ್ರೈನ್ ಓವರ್ಲ್ಯಾಪ್ ಕ್ಯಾಪ್ ಬರುತ್ತೆ. ಇಲ್ಲಿ ನೋಡಿ ಇದೊಂದು ಓವರ್ಲ್ಯಾಪ್ ಇದೆಯಾ, ಇಲ್ಲಿ ರೀಜನ್ ಇಲ್ಲೊಂದಿಷ್ಟು ಓವರ್ಲ್ಯಾಪ್ ಇದೆಯಾ ಕ್ಯಾಪ್, ಇದೊಂದು ಕಂಡಕ್ಟರು, ಈ ಗೇಟ್ ಒಂದು ಕಂಡಕ್ಟರು, ನಡುವೆ ಒಂದಿಷ್ಟು ಇನ್ಸುಲೇಟರ್ ಬಂದ್ಬಿಡ್ತು, ಇದು ಓವರ್ಲ್ಯಾಪ್. ಸಿಮಿಲರ್ಲಿ ಇಲ್ಲೊಂದು ಓವರ್ಲ್ಯಾಪ್ ಕ್ಯಾಪ್ ಇದೆ, ಸಿಮಿಲರ್ಲಿ ಎನ್ಮಾಸಿಗೆ ಬಂದ್ರೆ ಇಲ್ಲೊಂದು ಓವರ್ಲ್ಯಾಪ್ ಕ್ಯಾಪ್ ಇದೆ, ಇಲ್ಲೊಂದು ಓವರ್ಲ್ಯಾಪ್ ಕ್ಯಾಪ್ ಇದೆ. ಸೊ ಇದು ಓವರ್ಲ್ಯಾಪ್ ಕ್ಯಾಪ್. ಸಿ, ನಾವು ವಿ ಆರ್ ಟಾಕಿಂಗ್ ಅಬೌಟ್ ಗೇಟ್ ಟು ಡ್ರೈನ್ ಓವರ್ಲ್ಯಾಪ್ ಕ್ಯಾಪ್, ಗೇಟ್ ಟು ಡ್ರೈನ್ ಓವರ್ಲ್ಯಾಪ್ ಕ್ಯಾಪ್, ಈ ಗೇಟ್ ಟು ಡ್ರೈನ್, ಗೇಟ್ ಟು ಸೋರ್ಸ್ ಓವರ್ಲ್ಯಾಪ್ ಕ್ಯಾಪ್. ಈ ಕ್ಯಾಪ್ಗಳು ಅರ್ಥ ಆಯ್ತು. ಸಿ, ದಿಸ್ ಮಾಸ್ಫೆಟ್ ಇಸ್ ಫುಲ್ ಆಫ್ ಕ್ಯಾಪ್ಸ್ ನಾವು. ಓಕೆ, ಇವನ್ ಇನ್ನೊಂದು ವಿಷಯಕ್ಕೆ ಬರೋಣ. ಇನ್ನೊಂದು ವಿಷಯ ಅಂದ್ರೆ, ಈಗ ಇಲ್ಲಿ ನೋಡಿ, ಇದೊಂದು ಇನ್ವರ್ಟರ್ ತಗೊಂತೀನಿ, ಇದನ್ನ ಇಲ್ಲೊಂದು ಇನ್ವರ್ಟರ್ ತಗೊಂತೀನಿ ನಾನು, ಇಲ್ಲೊಂದು, ಓಕೆ, ಇಲ್ಲೊಂದು ಇನ್ವರ್ಟರ್ ತಗೊಂತೀನಿ. ಇದೊಂದು ರೂಟಿಂಗ್ ಕ್ಯಾಪ್ ತಾನೆ, ಇದೊಂದು ಮೆಟಲ್ ರೂಟಿಂಗ್. ಮೆಟಲ್ ಹ್ಯಾಸ್ ಗಟ್ ಸಮ್ ರೆಸಿಸ್ಟೆನ್ಸ್, ಮೆಟಲ್ ಹ್ಯಾಸ್ ಗಟ್ ಸಮ್ ಕ್ಯಾಪ್. ಓಕೆ, ಐ ಟೆಲ್ ಯು, ಇದೊಂದು ಬಲ್ಬ್ ಸಬ್ಸ್ಟ್ರೇಟ್ ಇದೆ ಅಂತ ತಿಳ್ಕೊಳ್ಳೋಣ, ಇದೊಂದು ಇನ್ವರ್ಟರ್ ಔಟ್ಪುಟ್ ಅನ್ಕೊಳ್ಳೋಣ, ಇದೊಂದು ವೈರ್ ಎಳೆದಿದ್ದೀನಿ, ಇದ್ರ ಔಟ್ಪುಟ್ ಇಂದ, ಅಂದ್ರೆ ಈ ಕ್ಯೂ ಇಂದ ಇನ್ನೊಂದು ಯಾವ್ದಕ್ಕೋ ಇನ್ನೊಂದು ಆಫ್ ಎಗೆ ಇದೊಂದು ವೈರ್ ಕನೆಕ್ಟ್ ಮಾಡಿದ್ದೀನಿ ನಿಮಗೆ. ಸೊ ಇಲ್ಲಿಂದ ಇಲ್ಲಿಗೆ ರೂಟ್ ಇದೆ ಅಂತಂದ್ರೆ, ಒಂದು ಅದು ಕಾಪರ್ ವೈರ್, ಎಲ್ಲಿ ಸಣ್ಣದಿರ್ಬೋದು, ಬಟ್ ಸ್ಟಿಲ್ ಇಟ್ ಇಸ್ ಕಾಪರ್ ವೈರ್, ಇಟ್ಸ್ ಗಟ್ ಸಮ್ ರೆಸಿಸ್ಟೆನ್ಸ್. ಇಟ್ಸ್ ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ದಟ್ ಮೆಟೀರಿಯಲ್ ಅಲ್ವಾ. ಓಕೆ, ಕಾಪರ್ ವೈರ್ ಗಟ್ ಸಮ್ ರೆಸಿಸ್ಟೆನ್ಸ್ ಬಂತು. ಬಟ್ ಇಲ್ಲಿ ನೋಡಿ, ಕೆಳಗಡೆ ಎಲ್ಲ ಥಿಕ್ ಆಕ್ಸೈಡ್ ಇದೆ, ಇಲ್ಲೆಲ್ಲ SiO2 ಇದೆ ಕೆಳಗಡೆ. ನಾವು ಇಲ್ಲೇನೋ ಒಂದು ಕಂಡಕ್ಟರ್ ಇದೆ, ಗ್ರೌಂಡ್ ಇರ್ಬೋದು, VSS ಇರ್ಬೋದು, ಅಥವಾ ಇನ್ನೇನೋ ಮೆಟಲ್ ಇರ್ಬೋದು. ಓಕೆ, ಇಲ್ಲಿ ಇದೊಂದು ಕಂಡಕ್ಟರ್, ಇಲ್ಲೊಂದು ಕಂಡಕ್ಟರ್, ನಡುವೆ ಒಂದು ಕ್ಯಾಪ್ ಬಂದ್ಬಿಡ್ತು. ಓಕೆ, ಸೊ ನಾವು ವಿ ಕಾಲ್ ದೆಮ್ ಎಸ್ ಪ್ಯಾರಾಸಿಟಿಕ್ಸ್. ಪ್ಯಾರಾಸಿಟಿಕ್ಸ್ ಅಂದ್ರೆ ಪ್ಯಾರಾಸೈಟ್ ಗೊತ್ತಲ್ಲ, ಈ ತಲೆ ಒಳಗೆ ಏನಿದ್ದಂಗೆ, ನಂಗೆ ಬ್ಯಾಡ್ ಅವು, ಬಟ್ ನಮ್ಮ ಮೇಲೆ ಬದುಕ್ತಾವು. ಓಕೆ, ಬಟ್ ಐಡಿಯಲಿ ಸ್ಪೀಕಿಂಗ್ ಐ ಡೋಂಟ್ ವಾಂಟ್ ದೆಮ್, ಬಟ್ ಐ ಕಾಂಟ್ ಲಿವ್ ವಿತ್ ದೆಮ್. ಓಕೆ, ದೇ ಆರ್ ಜಸ್ಟ್ ಪಾರ್ಟ್ ಆಫ್ ಯುವರ್ ಸಿಸ್ಟಮ್. ಓಕೆ, ಸೊ ಇದಕ್ಕೆ ನಾನು ಹೇಳ್ತಿರೋದು, ಇದೊಂದು ರೆಸಿಸ್ಟೆನ್ಸ್ ಬಂತು, ಇದೊಂದು ಕೆಪಾಸಿಟರ್ ಬಂತು. ದೆನ್ ದಿಸ್ ಈಸ್ ಆಲ್ಸೋ ಈಟಿಂಗ್ ಅಪ್ ಯುವರ್ ಸ್ಪೀಡ್, ಈಟಿಂಗ್ ಅಪ್ ಯುವರ್ ಕರೆಂಟ್ ಅಲ್ವಾ. ಸಿ, ಒಂದು ಕರೆಂಟ್ ಬೇಸಿಕಲಿ ಯು ಆರ್ ಟ್ರೈಂಗ್ ಟು ಡೂ, ಯು ಆರ್ ಟ್ರೈಂಗ್ ಟು ರಿಯಲೈಸ್ ಲಾಜಿಕ್ 1 ಅಂಡ್ ಲಾಜಿಕ್ 0 ಬೈ ಚಾರ್ಜಿಂಗ್ ಸಮ್ ಕ್ಯಾಪ್ ಹಿಯರ್ ಅಲ್ವಾ, ಈ ಕ್ಯಾಪ್ ಅನ್ನ. ಬಟ್ ನೌ ಯು ಆಡಿಂಗ್ ಮೋರ್ ಕ್ಯಾಪ್ ಹಿಯರ್, ಇಟ್ ಮೀನ್ಸ್ ಯು ನೀಡ್ ಟು ಪುಷ್ ಮೋರ್ ಕರೆಂಟ್ ಟು ಚಾರ್ಜ್ ದಿಸ್ ಕ್ಯಾಪ್. It means you have to push more current to realize logic 1 and logic 0. Simple as that. So andre, if you can't push more current, it will take more time to charge this cap. Okay, at the end of the day, this is logic 1 tane. This is time required to charge the cap, time required to discharge the cap. If you put a big, okay, if you put a big cap, it will take more time to charge, okay. So this is the logic behind it. So now coming back here, okay, ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ನಾನು. ಇದು ಇದೆಯಲ್ಲ, ಸಿ ಇಂಟರ್ನಲ್ ತಬ್ಬರ್ದಿರ, ನಾನು ಇಂಟರ್ನೆಟ್ ಕಾಪಿ ಮಾಡಿದ ಪಿಕ್ಚರ್, ಥಿಂಕ್ ಇಟ್ ಇಸ್ ಅ ರೂಟಿಂಗ್ ಕ್ಯಾಪ್ ಹಿಯರ್ ಫ್ರಮ್ ದ ಔಟ್ಪುಟ್ ಟು ದ ಗೇಟ್ ಆಫ್ ಇಟ್. ಓಕೆನಾ, ಇವೆಲ್ಲ ಡ್ರೈನ್ ಕ್ಯಾಪ್ಸ್, ಇಂಟರ್ನಲ್ ಕ್ಯಾಪ್ಸ್ ಅಂತೀವಿ ನಾವು. ಓಕೆ, ಇಂಟ್ರಿನ್ಸಿಕ್ ಅಂತೀವಿ. ಇಂಟ್ರಿನ್ಸಿಕ್ ಅಂದ್ರೆ ಒಳಗಿಂದ, ಎಕ್ಸ್ಟ್ರಿನ್ಸಿಕ್ ಅಂದ್ರೆ ಹೊರಗಿಂದ. ಓಕೆ, ಇವೆಲ್ಲ ಇಂಟ್ರಿನ್ಸಿಕ್ ಲೋಡ್ ಅನ್ಕೋಬಹುದು, ಅಥವಾ ಇಂಟ್ರಿನ್ಸಿಕ್ ಕ್ಯಾಪ್ ಅನ್ಕೋಬಹುದು. ಇಲ್ಲಿ ಲೋಡ್ ಕ್ಯಾಪ್ ಎರಡು ಸೇಮ್ ನಮ್ಮ ಕೇಸಲ್ಲಿ. ರಿಮೆಂಬರ್, ನಮ್ ಲೋಡ್ ಅಂದ್ರೆ ಹೊರೆ, ಎಷ್ಟು ಹೊರೆ, ಈಗ ಕರೆಂಟ್ ಒಂದು ಬಕೆಟ್ ಇದೆ, ಬಕೆಟ್ ಎಷ್ಟು ದೊಡ್ಡ ಬಕೆಟ್ ಆದ್ರೆ ದೊಡ್ಡ ಹೊರೆ ಅಥವಾ ದೊಡ್ಡ ಲೋಡ್, ಓಕೆ, ಸಣ್ಣ ಬಕೆಟ್ ಸಣ್ಣ ಲೋಡ್ ಅಷ್ಟೇ. ಆ ತರ ಇಲ್ಲಿ ನೋಡಿ, ಇಲ್ಲಿ ಇದು ದಿಸ್ ಎಕ್ಸ್ಟ್ರಿನ್ಸಿಕ್ ಕ್ಯಾಪ್ ಇದೆಯಲ್ಲ, ರೂಟಿಂಗ್ ಕ್ಯಾಪ್ ಗಾಟ್ ಆಡೆಡ್ ಟು ದಿಸ್ ಕ್ಯಾಪ್, ಕಮ್ ಇನ್ ಪ್ಯಾರಲಲ್, ದೇ ಆಡ್ ಅಪ್ ಟು ದಿಸ್ ಕ್ಯಾಪ್ ಇದೆ. ನೋಡಿ, ಈ ಡ್ರೈನ್ ಅಲ್ಲಿ ನಾವು ದಿಸ್ ಡ್ರೈನ್ ಕ್ಯಾಪ್ is sum of drain to bulk, drain to gate, drain to bulk, drain to gate, plus this routing cap. Okay, plus this has to drive next gate ತಾನೆ, ಇದು ನೆಕ್ಸ್ಟ್ ಇನ್ವರ್ಟರ್ ಅನ್ಕೊಳ್ಳೋಣ. ಇದನ್ನ ನೆಕ್ಸ್ಟ್ ಇನ್ವರ್ಟರ್ ಗೇಟಿಗೆ ಹೋಗುತ್ತೆ ಅಂದ್ರೆ, ಗೇಟ್ ಇಸ್ ನಥಿಂಗ್ ಬಟ್ ಆಕ್ಸೈಡ್ ಅಲ್ವಾ. ಓಕೆ, ಇಲ್ಲಿ ನೋಡಿ, ಇದು ವಾಟ್ ಇಸ್ ದಿಸ್ ಗೇಟ್ ಅಲ್ವಾ ಇದು. ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಪೋರ್ಷನ್. Okay, see, this is a metal this is a one metal routing, this is other metal plate ಅನ್ಕೊಳ್ಳೋಣ. ನಡುವೆ ಏನಿದೆ, this is a COX. This makes a one more cap here, gate cap. Now we have one more inverter driving other inverter, and this cap is added plus this cap, all three caps. This is intrinsic cap, this is a load cap,
This is some, the, root cap. This all together extrinsic cap, remember. Okay, this is from routing, this is from next actual load, this is your output, intrinsic. My bharat bank. Okay, so this is what, the load is about. Effective load now is ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. What is the effective load now for 2 inverters ಅಂದ್ರೆ okay, ಇಲ್ಲೊಂದು ಇನ್ವರ್ಟರ್ ಇದೆ, ಇಲ್ಲೊಂದು ಇನ್ವರ್ಟರ್ ಇದೆ. Okay, now this is your actual design, remember. But remember, this inverter is driving some inverter, some NAND gate, some NOR gate, I don't know, whatever. See, this load is unknown to me at this stage. Assume this load is a inverter now. Okay, so now what is the load? If ನಾನು load connect ಮಾಡಿಲ್ಲ ಅಂತಂದ್ರೆ it's ideal load. Okay, where, okay, but practically this inverter cannot be left open. It has to drive some other gate. Okay, whatever, it may be sometimes op amp also. Okay, some other MOSFET also. Okay, so ಅವಾಗ ಏನಾಗುತ್ತೆ, I have to, for a practical design, you don't simply design inverter alone. It's ideal ಆಗುತ್ತೆ ಅದು. Intrinsic delay ಅಷ್ಟೇ ಹಾಕ್ತೀವಿ ನಾವು ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಅಂತಂದ್ರೆ, okay, you have to consider this routing cap. This routing cap you will come to know only after the layout. ಈಗ ನೀವು ಇನ್ವರ್ಟರ್ ಅಲ್ಲಿ ಬರೀತೀರಿ, you make it 1 kilometer in the schematic, still this resistance is 0 only schematically. Okay, but layout ಅಲ್ಲಿ the layout guy keeps these two inverters very very far, ಏನಾಗುತ್ತೆ ಇದ್ರ ರೆಸಿಸ್ಟೆನ್ಸ್ ಮತ್ತೆ ಕ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ you are adding more cap to this cap is getting, don't treat it as internal, it's an extrinsic ಅಂತ ಹೋದನ ತಪ್ಪಿದ್ದಾರೆ. Okay, otherwise this cap keeps on increasing this cap, because more the length, more the resistance, more the cap, more the overlap between the ground and this plane, and more the cap is there. Okay, na? So now that's the reason when layout people are doing the layout, make sure this length is reduced so that you reduce the cap here, so that you don't affect your speed of your device. Okay, this is one thing. Otherwise, second thing is, what is the total cap is this cap, intrinsic cap, plus this external extrinsic cap, means load cap, plus this routing cap, all together makes a real proper load. Okay, while designing you should know what is the external load, what gate it is driving, ಅದು ತಿಳ್ಕೊಂಡು ನೀವು ಡಿಸೈನ್ ಮಾಡಬೇಕು. ಓಕೆ, ಒನ್ ಥಿಂಗ್. ಈಗ ಡಿಲೇನಲ್ಲಿ ಎರಡು ತರ ಬರ್ತವೆ, ಒಂದು ಇಂಟ್ರಿನ್ಸಿಕ್ ಡಿಲೇ ಅಂತ ಬರ್ತೈತಿ, ಒಂದು ಎಕ್ಸ್ಟ್ರಿನ್ಸಿಕ್ ಡಿಲೇ ಅಂತ ಬರ್ತೈತಿ. ಇಂಟ್ರಿನ್ಸಿಕ್ ಅಂದ್ರೆ ನೀವು ಲೋಡ್ ಕನೆಕ್ಟ್ ಮಾಡೋದಿಲ್ಲ, ಯುವರ್ ಸೆಲ್ಫ್ ಇದರ್ ಲೋಡ್. ಓಕೆ, ವಿತೌಟ್ ಎಕ್ಸ್ಟರ್ನಲ್ ಲೋಡ್ ಇದ್ದಾಗ ಯು ಕ್ಯಾಲ್ಕುಲೇಟ್ ರೈಸ್ ಟೈಮ್, ಫಾಲ್ ಟೈಮ್, ಆಲ್ ಡಿಲೇ ಅಂಡ್ ಇನ್ಪುಟ್ ಔಟ್ಪುಟ್ ಡಿಲೇ ಎಲ್ಲ ಆಗುತ್ತೆ, ಈ ಇಂಟ್ರಿನ್ಸಿಕ್ ಡಿಲೇ. ಬಟ್ ದಟ್ಸ್ ನಾಟ್ ಪ್ರಾಕ್ಟಿಕಲ್ ವ್ಯಾಲ್ಯೂ, ರಿಮೆಂಬರ್. ನೌ ಯು ಕನೆಕ್ಟ್ ಸಮ್ external load, and you design or you calculate delay, that will be different, that will be slower devices you calculate. Okay, ಅಂದ್ರೆ ಲೋಡ್ ಎಕ್ಸ್ಟ್ರಾ ಎರಡು ಲೋಡ್ ಕನೆಕ್ಟ್ ಮಾಡಿದ್ರೆ ಮತ್ತು ಫರ್ದರ್ ಸ್ಲೋ ಆಗುತ್ತೆ, 3 ಲೋಡ್ ಕನೆಕ್ಟ್ ಮಾಡಿದ್ರೆ ಫರ್ದರ್ ಸ್ಲೋ ಆಗ್ತಾ ಹೋಗ್ತಿದೆ. ಯಾಕೆಂದ್ರೆ ಯು ಆರ್ ಆಡಿಂಗ್ ಮೋರ್ ಕ್ಯಾಪ್ ಹಿಯರ್. ಓಕೆ, ಗೊತ್ತಲ್ಲ, ಇನ್ನೊಂದು ಚಿತ್ರ ಬರೆದು ಬಿಡ್ತೀನಿ ಇಲ್ಲಿ. ಈ ಕೆಪಾಸಿಟರ್ ಚಾರ್ಜಿಂಗ್ ಈಕ್ವೇಷನ್ ಗೂಗಲ್ ಮಾಡ್ಬಿಡ್ತೀನಿ. ಸೊ okay, so let's look at this. Okay, look at this. See, can you see this curve? Okay, ಬಲಗಡೆ ಕಾಣುತ್ತೆ ಅಂದ್ಕೊಂಡಿದ್ದೀನಿ. See, look at this curve. See, this is V0 by R. Okay, this is good, it looks like. See, look at this curve. See, now this is exponential in nature. Okay, so now you charge your cap for time, keep on pushing some current for some X amount of time, and you see the voltage across this cap, it keeps on charging exponentially. It will take, to fully charge, it will take infinite time, remember that. Okay, but almost at 98% of the time it will be almost charged. Okay, or for time, sorry, 98% of the cap will be charged around 5 tau ಅಂತೀವಿ. tau ಅಂದ್ರೆ ಏನು ಅಂತ ನೋಡೋಣ. around 5 tau. 98, see, for all the reason 98% is equal to 100% ಅಂದ್ಕೊಂಡು ಮುಂದ್ಕೋಗ್ಬಿಡೋದು ನಾವು. ಬಕೆಟ್ ಅಲ್ಲಿ ಗೊತ್ತಲ್ಲ, ಪಕ್ಕ 100% ನಾವು ತುಂಬಕ್ಕಾಗಲ್ಲ, ಎರಡು ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಇದ್ದೇ ಇರುತ್ತೆ. ಓಕೆ, ಸೊ ಹಂಗಾಗಿ ಈವನ್ 99% is equal to 100% ಅನ್ಕೊಂಡು ಮುಂದ್ಕೋಬೇಕು. ಸಿ, ದಿಸ್ ವಾಟ್ ದ ಚೇಂಜ್ ಇಸ್, ವಿ ಸ್ಟಾಪ್ ಸಮ್ವೇರ್. ಓಕೆ, ಇಲ್ಲೂ ಅಷ್ಟೇ. ಸಿ, ಮೇ ಬಿ ಫಾರ್ 1 tau it will reach 63% ಇರಬಹುದು, 0.5 tau ಮೇ ಬಿ 0.69 ಟೈಮ್ಸ್ ಆಫ್ tau ಇರಬಹುದು. ಅದು ಆಮೇಲೆ ಲೆಕ್ಕ ಹಾಕೋಣ ಇದನ್ನ, ರಿಮೆಂಬರ್ ದಟ್. ಅದರ್ವೈಸ್ ದಿಸ್ ಇಸ್ ರೈಸ್ ಟೈಮ್ ಅನ್ಕೋಬಹುದು. ದಿಸ್ ಇಸ್ ದ ಕ್ಯಾಪ್ ಚಾರ್ಜಿಂಗ್, ಯು ಆರ್ ಚಾರ್ಜಿಂಗ್ ಎ ಕ್ಯಾಪ್ ಹಿಯರ್. ಓಕೆ, ಡಿಸ್ಚಾರ್ಜಿಂಗ್ ಹಿಂಗೆ ಬರ್ತೈತಿ ನೋಡೋಣ. ಓಕೆ, ಇಲ್ಲಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇಲ್ಲಿ ಬರೋಣ. ಓಕೆ, ಸೇಮ್ ಆರ್ ಸಿ ಸರ್ಕ್ಯೂಟ್ಸ್ ಯಾಕೆ ಬರ್ತದೆ, ಇದು ಇಂಟ್ರೊಡಕ್ಷನ್ ಟು ಆರ್ ಸಿ ಸರ್ಕ್ಯೂಟ್ಸ್. ಓಕೆ, ಐ ಟೋಲ್ಡ್ ಯು ದಿಸ್ ಇಸ್ CL ಅಂತ ಹೇಳಿದ್ನಲ್ವಾ. CL is sum total of next stage cap, gate cap, and routing cap
ಪ್ಲಸ್ ಯುವರ್ ಇಂಟ್ರಿನ್ಸಿಕ್ ಕ್ಯಾಪ್, ಡ್ರೈನ್ ಡ್ರೈನ್ ಟು ಬೆಲ್, ಡ್ರೈನ್ ಟು ಗೇಟ್. ಅದನ್ನು ನಾನು CL ಅಂತ ಕರಿತೀನಿ ಫಾರ್ ಸಮ್ ರೀಸನ್. ಓಕೆ, ಲೆಟ್ ಮಿ ಕರೆಕ್ಟ್ CL ನಾವು. ಓಕೆ, ನಾವು ಅಬ್ಸರ್ವ್ ದಿಸ್. CL ಇದೆ, ಮೇಲಿಂದ ಇದೆಯಲ್ಲ ಅದು ಮೇಲ್ ಪಿ ಮಾಸ್ ಇದೆಯಲ್ಲ, ಪಿ ಮಾಸ್ ಆನ್ ಇದ್ದಾಗ it has got some resistance because it's a channel, right? ಇಲ್ಲಿದೆ. ಹಿಂಗಿದೆಯಲ್ವಾ, ಸಾರಿ, ಓಕೆ, ಹಿಂಗಿದೆ ಅಂದ್ರೆ ಹಿಂಗ್ ಬರಿತೀನಿ ತಾನೆ, ಹಿಂಗ್ ಬರಿತೀನಿ ತಾನೆ. ಸೊ ನಾವು ಲುಕ್ ಅಟ್ ಇಸ್ n ಪ್ಲಸ್ ಅಂಡ್ ಇಲ್ಲಿ ಇದೆಲ್ಲ n. ಸೊ n is conductive path ತಾನೆ. Any conductive path it will have its own resistance, ಹೌದಾ? ಸೊ now that why you modeled as resistance R. This is RP, on resistance of it. Okay, because even you put a draw wire, ideal wire, only ideal wire has got zero resistance, otherwise it has got some resistance. Okay, similarly it's kind of conducting path, it has got some resistance, RP. Similarly NMOS the structure, similarly PMOS structure. Now look at it. Now this and this together makes a RC, time constant, RC. This is a very very important the concept or terminology, tau anti now idana. Okay, we must ಅಂಡರ್ಸ್ಟ್ಯಾಂಡ್ ಟು ಎ ಗ್ರೇಟರ್ ಡೆಪ್ತ್ ದಿಸ್ ಕಾನ್ಸೆಪ್ಟ್. ಅದರ್ವೈಸ್ ನಮಗೆ ಬ್ಯಾಂಡ್ ವಿಡ್ತ್ ಅರ್ಥ ಆಗಲ್ಲ, ಸ್ಪೀಡ್ ಅಂದ್ರೆ ಅರ್ಥ ಆಗಲ್ಲ, ಏನು ಅರ್ಥ ಆಗಲ್ಲ, ಇದು ಅರ್ಥ ಆಗಲಿಲ್ಲ ಅಂತಂದ್ರೆ ನಮಗೆ. ಅದು ಇಂಪಾರ್ಟೆಂಟ್. ಸೊ ನಾವು ಲೆಟ್ಸ್ ಸಿ ವಾಟ್ ಇಸ್ ದ RC ಅಂತಂದ್ರೆ. ಈಗ ಇದಕ್ಕೆ ಬರೋಣ. ಓಕೆ, ಇಲ್ಲಿ ಬನ್ನಿ ನೋಡೋಣ. ಸೊ ನಾವು ಇದಾಯ್ತು. ಈಗ ಕರ್ವಿಗೆ ಬಂದ್ವಿ, ಇದಾಯ್ತು. ಈಗ RC ಅಂತಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ ಹೋಗಿ. ಈಗ ಕರ್ವ್ ತಗೊಂಡೆ, ಇನ್ನೊಂದ್ಸರಿ ಹೇಳ್ತೀನಿ. This is a charging cap. Okay, this is your time. You keep on charging your cap some voltage up to some time. After some time it reaches VDD. Okay, final voltage. Okay, so now look at it. It will never touch 100%. At infinite time only it touches. What is the formula? Let's use the formula also better. Here it is. Not Q beta. ಓಕೆ, ಇಲ್ಲಿದೆ ನೋಡಿ, ಕಾಣುತ್ತಲ್ಲ ಇದು. ಸಿ ವಿ ಔಟ್ ಇಸ್ ಈಕ್ವಲ್ ಟು V1 into 1 minus e power exponential of minus t by tau into charge. Okay, let me copy paste this. See, this is the equation. Okay, this is final voltage, V1 is final voltage, 1 minus e power minus t by tau. ಈ ಬಿಹೇವಿಯರ್ ಹೆಂಗಿದೆ ಅಂತಂದ್ರೆ ಹಿಂಗಿದೆ. ಓಕೆ, ದಿಸ್ ಇಸ್ ಎಕ್ಸ್ಪೋನೆನ್ಷಿಯಲ್ ಅಂತ ಬರ್ಕೊಳ್ಳಿ. ಅಂದಾಜು ಬರ್ದಿದ್ದೀನಿ, ಎಕ್ಸ್ಪೋನೆನ್ಷಿಯಲ್ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ನಾವು ಲುಕ್ ಅಟ್ ಇಟ್. So now V is your VDD, this final voltage, this V1 ಅಂತ ಕರಿತೀರಾ, VDD ಅಂತ ಕರಿತೀರಾ, ಕರ್ಕೊಳ್ಳಿ. Now what is this equation ಅರ್ಥ ಮಾಡ್ಕೊಳ್ಳೋದು. Look at it. First of all, you will never reach the final voltage. You will take infinite time and you cannot design a circuit with, you cannot wait for logic 0 realization. Infinite time ಕಾಯ ಅವಶ್ಯಕತೆ ಕಾಣಲ್ಲ ಅಲ್ವಾ, ಒಂದು. ಸೊ ಹಂಗಾಗಿ ಏನ್ ಮಾಡಬೇಕು, ವಿಲ್ ಸಿ 98% is sum. Okay, so typically it will reach 98% of the time in 5 tau. 5 tau and tau on the time, remember tau is the unit of time is seconds. Okay, RC is equal to 1 tau ಅಂತೀವಿ. It's what is the unit is ಅಂತೀವಿ. So now question is, how do you define tau ಅನ್ನೋದು ಆಮೇಲೆ ನೋಡೋಣ. Okay, so but typically at 5 tau we reach 98%, we stop there, we will not wait much further than that. Okay, but ಒಂದು 50% ಅಂತ ತಗೊಳ್ಳೋಣ. ಇಲ್ಲ 50% ಅಂತ ಯಾವ ತಗೊಳ್ಳೋದು ಅಂತ ಪ್ರಶ್ನೆ. ಅಂದ್ರೆ VDD by 2 ಅಥವಾ V1 by 2. ಓಕೆ, ಜನರಲಿ ಇದು ಡಿರೈವ್ ಮಾಡಬಹುದು. ಇದನ್ನು 0.69 RC ಅಂತ ಅಂತೀವಿ, 0.69 tau ಅಂತೀವಿ. ಓಕೆ, ಲುಕ್ ಅಟ್ ಇಟ್. ಸೊ ಇಟ್ ಮೀನ್ಸ್ ಎನಿಥಿಂಗ್ ಅಬೌವ್ 50% ಇಸ್ ಲಾಜಿಕ್ 1, ಎನಿಥಿಂಗ್ ಬಿಲೋ 50% ಇಸ್ ಲಾಜಿಕ್ 0. ಕ್ಲಿಯರ್? ಸೊ ಇದನ್ನ ಈ ನನ್ನ ಕೆಪಾಸಿಟರ್ ಇನಿಷಿಯಲಿ 0 ವೋಲ್ಟ್ ಅಲ್ಲಿ ಇದೆ, ಅಂದ್ರೆ ಲಾಜಿಕ್ 0 ಅಲ್ಲಿ ಇದೆ. ನಾನು ಲಾಜಿಕ್ 1 ಪುಷ್ ಮಾಡ್ತೀನಿ, ಅಂದ್ರೆ ಎನಿಥಿಂಗ್ ಅಬೌವ್ VDD ಟೈಪ್ ಟು ಪುಷ್ ಮಾಡಿ ಸುಮ್ಮನೆ ಬಿಟ್ಬಿಡ್ತೀನಿ ನಾನು. ಅದಕ್ಕೆ ಜನರಲಿ ಅವಾಗ ಏನ್ ಮಾಡ್ತೀವಿ ನಾವು, ಇದನ್ನ ಮಿನಿಮಮ್ ಇಷ್ಟ ರೀಚ್ ಆಗ್ಬೇಕಲ್ವಾ, ಅದನ್ನ ಡಿಲೇ ತಗೊಂತೀವಿ. ಅದನ್ನ ಡಿಲೇ ಇಸ್ ಕಾಲ್ಡ್ 0.69 RC ಅಂತ ಕರಿತೀವಿ. ಇಟ್ಸ್ ನಾಟ್ ಆಸ್ ಸಿಂಪಲ್ ಆಸ್ ದಟ್. ಓಕೆ, 50% ಆಮೇಲೆ ನೋಡ್ತೀನಿ, ಹೇಳ್ತೀನಿ. ಬಟ್ ಇಟ್ ಇಸ್ ಅಟ್ ಸೂಪರ್ಫಿಷಿಯಲ್ ಲೆವೆಲ್ ವಿಲ್ ಥಿಂಕ್ ದಟ್ ವಾಟ್ ಇಸ್ ದ ಡಿಲೇ ಅಂತಂದ್ರೆ ಟೈಮ್ ರಿಕ್ವೈರ್ಡ್ ಟು ಮೇಕ್ ಯುವರ್ ಔಟ್ಪುಟ್ ಸಿಗ್ನಲ್ at least 50% of final voltage. That's logic 1. 0.69 is required. Anything above it, definitely it is more than that. I'm safe. Okay, 0.69 RC. So delay is nothing but 0.69 RC. ಹೆಂಗ್ ಬಂತು ಅಂತ ಪ್ರಶ್ನೆ. ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ರ. ಲುಕ್ ಅಟ್ ಇಟ್. ಇದು VDD by 2,
ಇದು VDD. Okay, then you solve this equation. T is equal to point. ಈ equation solve ಮಾಡಿದ್ರೆ ನಮಗೆ 0.69 RC ಬರುತ್ತೆ. RC is tau. Remember, he is using tau. I am using RC. Okay, na? T is your time required to charge your cap to off of V1. V0 is equal to V1 by 2. That is equal to 0.69 RC. So this is a delay rate. Okay, ಇದು ಒಂದು ಕಾನ್ಸೆಪ್ಟ್. ಎರಡನೇದು ರೈಸ್ ಟೈಮ್ ಫಾಲ್ ಟೈಮ್ ಅಂತ ಕಾನ್ಸೆಪ್ಟ್ ಬರ್ತಿದೆ, ಅದನ್ನು ಬರ್ಬೇಕು. ಓಕೆ, ರೈಸ್ ಟೈಮ್ ಫಾಲ್ ಟೈಮ್. ಈಗ ಒಂದು ಕ್ಲಾಕ್ ಅಂತ ಬರೆಯೋಣ, ಒಂದು ಅಂದಾಜ್ ಕ್ಲಾಕ್ ಬರೀತೀನಿ. ಮೌಸ್ ಬಳಸ್ತೀನಿ, ಸರಿ ಇಲ್ಲ, ಇಟ್ಸ್ ಓಕೆ. ಸೊ ಲುಕ್ ಅಟ್ ಇಟ್, ದಿಸ್ ನಾಟ್ ಐಡಿಯಲ್ ಅಲ್ವಾ. ಇಟ್ ಟೇಕ್ ಸಮ್ ಟೈಮ್ ಟು ಚಾರ್ಜ್ ಅಂಡ್ ಡಿಸ್ಚಾರ್ಜ್ ತಾನೆ, ಡಿಪೆಂಡಿಂಗ್ ಆನ್ ಗೈಡೆಡ್ ಬೈ ದಿಸ್ ಫಾರ್ಮುಲಾ. ಚಾರ್ಜಿಂಗ್ discharge path is guided by this formula, discharging. Okay, so now let's talk about this rising edge only. ನಾನು ಹೇಳಿದೆ, ಸೊ ಈಗ ನನಗೆ ಒಂದು ಬಕೆಟ್ ತುಂಬಿಸ್ತೀನಿ ತಿಳ್ಕೊಳ್ಳೋಣ. ನನಗೆ ಒಂದು ಅಂದಾಜು ಬಕೆಟ್, ಲಾಜಿಕ್ ಒನ್ ಅಂದ್ರೆ ರಫ್ ಎಸ್ಟಿಮೇಟ್ ಬೇಕು, ನನಗೇನು ಪಕ್ಕಾ 1 ವೋಲ್ಟ್ ಏನು ಬೇಕಾಗಿಲ್ಲ. ಲಾಜಿಕ್ ಒನ್ ಅಂದ್ರೆ ಸ್ವಲ್ಪ ಒಂದು ಹೊರಗಡೆ ಒಳಗಡೆ, ಲಾಜಿಕ್ ಲೆವೆಲ್ ನಮಗೆ ಅಕ್ಯುರಸಿ ಅಷ್ಟೊಂದು ಮ್ಯಾಟರ್ ಆಗಲ್ಲ, ನಮಗೆ ನಾಯ್ಸ್ ಮಾರ್ಜಿನ್ ಅಂತ ಒಂದಿರ್ತಿದೆ. ಓಕೆ, ಸೊ ಇಫ್ ಐ ಕ್ಯಾನ್ ಮೀಟ್ ದ ನಾಯ್ಸ್ ಮಾರ್ಜಿನ್, ಐ ಆಮ್ ಗುಡ್ ಎನಫ್, ಐ ವಿಲ್ ಕಾಂಪ್ರಮೈಸ್ ಆನ್ ರಿಮೈನಿಂಗ್ ಸ್ಟಫ್ ಅಂತ ಅಂದ್ಕೊಂಡ್ಬಿಡ್ತೀನಿ. ಓಕೆ, ನಾವು ಇಲ್ಲಿ ಅಂದ್ಕೊಳ್ಳೋಣ, ಇಲ್ಲಿ ಇದೊಂದು ರೀಜನ್ ಇದೆ, ಮಿಡ್ ಪಾಯಿಂಟ್ ಇದೆ. ಮಿಡ್ ಪಾಯಿಂಟ್ ಅಲ್ಲಿ ಒಂದಿಷ್ಟು ನಾಯ್ಸ್ ಮಾರ್ಜಿನ್ ಅಂತ ತಗೊಂತೀನಿ, ಅದು ಬಿಟ್ಬಿಡೋಣ, ಏನಕ್ಕೆ ಮಾತಾಡೋದು ಬೇಡ. ನಾವು ಇದು ನಾಯ್ಸ್ ಮಾರ್ಜಿನ್ ಅಂದ್ಕೊಂತೀನಿ ಏಳಗಿಂದ. ಅಂಡ್ ನಾವು ಲುಕ್ ಅಟ್ ಇಟ್, ದಿಸ್ ಸ್ಟಿಲ್ ಎ ಮಾರ್ಜಿನ್ ಫಾರ್ ಮೀ. ಇದು VDD ಮೇಲಿಂದು ಈ ಪೋರ್ಷನ್, ಇದು ಸೇಫ್ 1 ಅನ್ಕೊಳ್ಳೋಣ, ಇದು 0.7 ಅನ್ಕೊಳ್ಳೋಣ. ಸ್ಟಿಲ್ ಐ ಗಾಟ್ ಲೆಫ್ಟ್ 300 millivolts ಲೆಫ್ಟ್. ಎನಿ ವೋಲ್ಟೇಜ್ ಇನ್ ಬಿಟ್ವೀನ್ 300 millivolts, ಸ್ಟಿಲ್ ಅಲ್ಲಿ ಲಾಜಿಕ್ 1 ಫಾರ್ ಮೀ ಅಲ್ವಾ. ಹಂಗಾಗಿ ನಾನು 0.7 ಬಂದ್ರೆ ಸಾಕು, ಲಾಜಿಕ್ 1 ಅಂತ ಡಿಸೈಡ್ ಮಾಡಿಬಿಟ್ಟೆ ನಾನು. Why to wait till 1 volt to decide the same thing, right? No point in waiting further. That means why to wait in the x-axis, time, alva. So I'll make a faster decisions now, because you have to design a circuits faster, alva, fast circuits. So aವಾಗ ಏನಾಗುತ್ತೆ ಅಂತಂದ್ರೆ, then I'll not wait till to find the rise time from here to here. I'll not calculate from 0 volts to VD. 0 ಇಂದ ನಾನು VD ವೇಟ್ ಮಾಡಲ್ಲ. ನಾನು ಏನ್ ಮಾಡ್ತೀನಿ, ಒಂದು ಅಂದಾಜು ತಗೊಂತೀನಿ, 10% ಆಫ್ VS VDD ಗಿಂತ 90% ಆಫ್ VDD ತಗೊಂತೀನಿ. ದಟ್ಸ್ ಎನಫ್, ರೈಟ್? ಎನಿಥಿಂಗ್ ಇಫ್ ಇದು 90% ರೀಚ್ ಆದ್ರೆ ಸಾಕು, ನನಗೆ ಲಾಜಿಕ್ 1 ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು. ಫಾರ್ ಆಲ್ ದ ರೀಸನ್ ನೆಕ್ಸ್ಟ್ ಸರ್ಕ್ಯೂಟ್ ವರ್ಕ್ಸ್ ಅಂಡ್ ಇಟ್ ವಿಲ್ ಟೇಕ್ ದಟ್ ಆಸ್ ಅ ಲಾಜಿಕ್ 1 ಅಂತ. ಸೊ ದಿಸ್ ಈಸ್ ದ ಡೆಫಿನೇಷನ್ ಫಾರ್ ರೈಸ್ ಟೈಮ್ ಫಾಲ್ ಟೈಮ್. ಟೈಮ್ ರಿಕ್ವೈರ್ಡ್ ಫಾರ್ ಟು ಮೇಕ್ ಯುವರ್ transition, time required to transition from this point 10% of VDD to 90% of VDD. Okay, so that is the definition of rise time. Similarly, fall time ಹೆಂಗ್ ಅನ್ಕೊಂತೀನಿ ಅಂತಂದ್ರೆ, 90% of time ಇಂದ 10% of time ಔಟ್ಪುಟ್ ಫಾಲ್ ಆಗೋದಕ್ಕೆ ನಾನು ಫಾಲ್ ಟೈಮ್ ಅಂತ ಕರಿತೀನಿ. ಓಕೆ, ಮೋಸ್ಟ್ಲಿ ಅರ್ಥ ಕೇಳಿಸ್ತೀವಿ ಅಂತ. ಸೊ ಯಾ, ದಿಸ್ is the definition of rise time fall time. Okay, then I'll summarize it again. Okay, summarize it again. ಸೊ ನಾವು ಒಂದು ಕ್ಲಾಕ್ ಇದೆ. ಓಕೆ, ಔಟ್ಪುಟ್ ನಾನು ಬರ್ಕೊಂಡ್ಬಿಡ್ತೀನಿ. ಓಕೆ, ಸೊ ಅಂದಾಜು ತಗೊಳ್ಳಿ, ಇಲ್ಲಿಂದ ಇದೆಯಲ್ಲ ಈ 50% ಪಾಯಿಂಟ್ ಇಂದ ಈ 50% ಪಾಯಿಂಟಿಗೆ ಹೋಗೋದಕ್ಕೆ ನಾನು ಏನಂತೀನಿ, ಡಿಲೇ ಅಂತ ಕರಿತೀನಿ. ದಿಸ್ ಎಕ್ಸ್ ಆಕ್ಸಿಸ್ ಟೈಮ್ ಇದೆಯಲ್ವಾ, ಟೈಮ್ ರಿಕ್ವೈರ್ಡ್ ಫ್ರಮ್ ಇನ್ಪುಟ್ ಈಸ್ ಟ್ರಾನ್ಸಿಷನಿಂಗ್ ಫ್ರಮ್ ಲಾಜಿಕ್ 0 to 1, ಔಟ್ಪುಟ್ ಈಸ್ ಗೋಯಿಂಗ್ ಫ್ರಮ್ 1 to 0. ಟೈಮ್ ರಿಕ್ವೈರ್ಡ್ ಫಾರ್ ಔಟ್ಪುಟ್ ಚೇಂಜ್ ವೆನ್ ಇನ್ಪುಟ್ ಚೇಂಜಸ್ ಹ್ಯಾಪನ್ಸ್. ಐಡಿಯಲಿ ಹಂಗತಿ, ಈ ಕರ್ವ್ ನಂಗೆ ಗೊತ್ತಿಲ್ಲ ಹೆಂಗಿರ್ತೈತಿ ಅಂತ, ಹಂಗಾಗಿ ನಾನು ಏನ್ ಮಾಡ್ತೀನಿ, ಫಾರ್ ಬೆಟರ್ ಅಸಂಪ್ಷನ್, ಬೆಟರ್ ಅವರೇಜಿಂಗ್, ಬೆಟರ್ ಕನ್ವೆನ್ಷನ್, ಐ ಟೇಕ್ ಎ ಮಿಡ್ ಪಾಯಿಂಟ್ ಅಲ್ವಾ. ಓಕೆ, ಸೊ ಮಿಡ್ ಪಾಯಿಂಟ್ ಇಂದ ಮಿಡ್ ಪಾಯಿಂಟಿಗೆ ಅಂದ್ರೆ 50% ಆಫ್. ಹಂಗಾಗಿ ಈ ಡಿಲೇ ಇದೆಯಲ್ವಾ, ಇದು ದಿಸ್ ಇಸ್ ಕಾಲ್ಡ್ ಎಸ್ ಡಿಲೇ. ಓಕೆ, ಇದ್ರ ವ್ಯಾಲ್ಯೂ ಎಷ್ಟು ಅಂತಂದ್ರೆ, ಅಸ್ಯೂಮಿಂಗ್ ಇಟ್ ಇಸ್ ಐಡಿಯಲ್, ಇಟ್ಸ್ 0.69 RC. ಪ್ರಾಕ್ಟಿಕಲಿ ಅಂದ್ರೆ ಬೇರೆ ಬರ್ತಿದೆ, ಬಟ್ ಥಿಂಕ್ RC 0.69 RC. ಓಕೆ, ಬಟ್ ರೈಸ್ ಟೈಮ್ ಫಾಲ್ ಟೈಮ್ ಅಂತಂದಾಗ ಇದನ್ನೇ ತಗೊಳ್ಳೋಣ, ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ, ಅಂದ್ರೆ 10% to 90% ಇಟ್ ಈಸ್ ಸಮ್ ನಂಬರ್. ಸಿಮಿಲರ್ಲಿ 90% to this percent is some number. ಬಟ್ ಇದಕ್ಕೆ ವ್ಯಾಲ್ಯೂ ಎಷ್ಟು ಲೆಕ್ಕ ಹಾಕ್ಬೇಕು ನೀವು. ವಾಟ್ ಇಸ್ ದ ರೈಸ್ ಟೈಮ್ ಫಾಲ್ ಟೈಮ್ ವ್ಯಾಲ್ಯೂ? ಲುಕ್ ಅಟ್ ಇಟ್, ಟೈಮ್ ರಿಕ್ವೈರ್ಡ್ ಟು ಮೂವ್ ಫ್ರಮ್ 0.69 ಅಂತಾನೆ. ಅಂದ್ರೆ ಈಗ ಈ ಫಾರ್ಮುಲಾ ತಗೊಳ್ಳೋಣ. Now you solve this equation for 90%. Now 50% ಸಾಲ್ವ್ ಮಾಡಿರ್ತಾನೆ ನಾವು. ಈಗ you can solve this problem for 50%. Sorry, 10% and 90%, and calculate T10, and you can calculate T90. Okay, T10 is to VDD by Vout. Vout implies VD by 10 ಅಲ್ವಾ, Vout. ಓಕೆ, ಇಲ್ಲಿ ಏನು ಅಂತಂದ್ರೆ VD by 90, ಸಾರಿ VD by 90 ಅಲ್ಲ, 0.1 into VD, ಇದು 0.9 into VDD ಅಲ್ವಾ, is equal to Vout. Now we subtract these values, you get a rise time.
ಯಾರ್ಯಾರು ಗೊತ್ತಾ ವಾಟ್ ಇಸ್ ರೈಸ್ ಟೈಮ್ ವ್ಯಾಲ್ಯೂ? T90 minus T10 is equal to ಎಷ್ಟು RC? ಯಾರ್ಯಾರು ಗೊತ್ತಾ? Someone can help me here. What is the value of it? ಯಾರಾದ್ರು VLSI ಇಲ್ಲಿ ವರ್ಕ್ ಮಾಡೋರು? I told you 0.69 RC is for delay. 50%, 0 ಇಂದ 50% ಹೋಗಿ 0.69 ಕರೆದ್ವಿ. Similarly, ನಾನು I have to calculate the value for T10. ನಾನು ಮುಂಚೆ ಕ್ಯಾಲ್ಕುಲೇಟ್ T50 ಲೆಕ್ಕ ಹಾಕಿದ್ದೆ ನಾನು, T50. ಓಕೆ, ನಾವು ಈಗ T90 ಲೆಕ್ಕ ಹಾಕ್ತೀನಿ, ಇದನ್ನ ಸಾಲ್ವ್ ಮಾಡಬೇಕು. ಓಕೆ, ಅಂಡ್ ಇದನ್ನ ಸಾಲ್ವ್ ಮಾಡಬೇಕು. ದೆನ್ ಯು ಗೆಟ್ ಸಮ್ ವ್ಯಾಲ್ಯೂ ದಟ್ಸ್ ಕಾಲ್ಡ್ ರೈಸ್ ಟೈಮ್ ಫಾಲ್ಟ್. ರೈಸ್ ಟೈಮ್ ನಮ್ಮ ಡಾಕ್ಯುಮೆಂಟ್ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್. ಓಕೆ, ಇಲ್ಲ ಅಂತಂದ್ರೆ ಇಲ್ಲೊಂದು ಬುಕ್ ಇದೆ, ನೀವು ಯಾರು ಬುಕ್ ಓಪನ್ ಮಾಡಿದ್ರೆ ನೋಡಿ, ಇದೆಲ್ಲ CMOS ಕಾಂಗ್ ಅಂತ. ಇಟ್ಸ್ ಎ ಗುಡ್ ಬುಕ್ ಫಾರ್ ಯು ಪೀಪಲ್. ಓಕೆ, ಡಿಜಿಟಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಫಾರ್ ಲಾಜಿಕ್ ಸರ್ಕ್ಯೂಟ್ಸ್. ಇನ್ವರ್ಟರ್ ಅಂತೂ ತುಂಬಾ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಯಾರು ಟೈಮ್ ಇದ್ರೆ ಓದಿ. ಓಕೆ, ಅಂಡ್ ದಿಸ್ ಇಸ್ ಹೋಮ್ ವರ್ಕ್ ಫಾರ್ ಯು ಪೀಪಲ್. ಲೀವ್ ಇಟ್. ಐ ಆಮ್ ಜಸ್ಟ್ ಲಿವಿಂಗ್ ಇಟ್. ಈ ಕ್ಯಾಲ್ಕುಲೇಟರ್ ನಾನು ಲೆಕ್ಕ ಹಾಕ್ತಿದ್ದೆ, ಲೆಕ್ಕ ಟೈಮ್ ಕ್ಯಾಲ್ಕುಲೇಟರ್ ಇಲ್ಲ, ಬಟ್ ಐ ಆಮ್ ಲಿವಿಂಗ್ ಇಟ್ ಟು ಯು ಪೀಪಲ್. ಸೊ ಯು ಗಾಟ್ ಹೌ ಟು ಕ್ಯಾಲ್ಕುಲೇಟ್ ರೈಸ್ ಟೈಮ್ ಫಾಲ್ಟ್ ಟೈಮ್. T10, T90, this difference time is rise time. Similarly, T90 fault time. These are three important parameters you do simulate when you are calculating, designing an inverter. Ankandidini. Okay. Okay. Coming back to your PPT. Yeah, ಇಲ್ಲಿ ಬರೆದು ಬಿಡ್ತೀನಿ ನಾನು. ಇದನ್ನು ಬರೆದು ಬಿಡ್ತೀನಿ ನಾನು. ಓಕೆ, ಸೊ ದಟ್ ಇಟ್ ಇಸ್ ಈಸಿ. ಸಿ, ಡಿಲೇ ಈಕ್ವಲ್ಸ್ 0.69 into tau. R ಅಂತ ಬರೆದು ಬಿಡ್ತೀನಿ. ಓಕೆ, now look at it. Now what is the question here is, similarly T rise time, T rise ಅಂತ ಬರೀತೀನಿ, equals T fall. ಸಾಮಾನ್ಯವಾಗಿ if you are making a symmetrical device, if they are equal to same, otherwise ಎಲ್ಲ ಸೇಮ್ ಇರಲ್ಲ. ಬಟ್ if you are coming up with a symmetric device or clock buffers ಅಲ್ಲಿ ಬಳಸ್ತೀವಿ, ಅದನ್ನು ಸೇಮ್ ಅನ್ಕೊಳ್ಳೋಣ, is equal to some dash RC. ಓಕೆ, ಚೆಕ್ ಮಾಡಿ ಎಷ್ಟು ಅಂತ. ಓಕೆ, 0.229 ಇರಬೇಕು ಅನ್ಸುತ್ತೆ, ಚೆಕ್ ಮಾಡಿ, ಮರ್ತೋಗಿದೆ ನಂಗೆ. ಓಕೆ, ಕ್ವಶನ್ ಏನು ಗೊತ್ತಾ ಇಲ್ಲಿ? ಅಬ್ಸರ್ವ್ ದಿಸ್, ದೀಸ್ ಆರ್ ಕಾನ್ಸ್ಟೆಂಟ್ಸ್. ಓಕೆ, ಐ ಡೋಂಟ್ ಕೇರ್, these are constants and I can't change them really. That's mathematics. Okay, here also it's also constant. I can't change it because it's a number. ನನ್ನ ಹತ್ರ ಕಂಟ್ರೋಲ್ ಇಲ್ಲ. But I can play with RC. And what is RC ಅಂತ ಇಂಪಾರ್ಟೆಂಟ್ ಈಗ. This C is CL. Okay, CL. Okay, so and this R is RP or RN. Now RP and RN are in your control. CL is in your control. Alva, you keep changing C, you reduce the delay. You keep changing R, you reduce the delay. Assume for now C is given to you. Next stage is inverter stage is given to you. It's a 10 femto, you have to drive 10 femto. Now C fix ಆಗಿಬಿಡುತ್ತೆ. Only thing in your under control is your R. R ಅಂದ್ರೆ ಏನು? R on resistance of your MOSFET. So that is given by this formula. ಏನು formula? R on is equal to 1 by, this is a term. This is mu and Cvex is one term. Okay, and WIL is one more term. And VGS minus VTH, we already know it. Last time ನೋಡಿದ್ವಿ, overdrive ಅಂತೀವಿ ಇದನ್ನ, ಇನ್ನೊಂದು ಟರ್ಮ್. ಕ್ಲಿಯರ್? ಸೊ ನಾವು ಅಬ್ಸರ್ವ್ ಮಾಡಿ, ಒನ್ is a constant bit ಹಾಕ್ಬಿಡಿ. ಸೊ R1 is inversely proportional to mu and Cvex. Inversely proportional ಅಂದ್ರೆ ನಾನು ಈ mu and Cvex ನ ಕಡಿಮೆ ಮಾಡಿದ್ರೆ R1 ಜಾಸ್ತಿ ಆಗುತ್ತೆ, ಅಥವಾ mu and Cvex ಜಾಸ್ತಿ ಮಾಡಿದ್ರೆ R1 ಕಡಿಮೆ ಆಗುತ್ತೆ. ಸೊ ನಾನು ಐಡಿಯಲಿ ಜಾಸ್ತಿ ಮಾಡಬೇಕು, R1 ಕಡಿಮೆ ಮಾಡಬೇಕು ಅಂದ್ರೆ, ಅಟ್ ದ ಎಂಡ್ ಆಫ್ ದಿ ಡೇ ನಾನು ಡಿಲೇ ಕಡಿಮೆ ಮಾಡಬೇಕು ಅಂದ್ರೆ R ಕಡಿಮೆ ಮಾಡಬೇಕು. R ಕಡಿಮೆ ಮಾಡಬೇಕು ಅಂದ್ರೆ mu and Cvex ಜಾಸ್ತಿ ಮಾಡಬೇಕು. ಓಕೆನಾ? ಅದು ನಮ್ಮ ಕೈಯಲ್ಲಿಲ್ಲ. ಯಾರ ಕೈಯಲ್ಲಿದೆ ಅಂತಂದ್ರೆ ಫೌಂಡ್ರಿ ಕೈಯಲ್ಲಿದೆ. ಓಕೆನಾ? ಫೌಂಡ್ರಿ ಕೈಯಲ್ಲಿ ಇದೆ ಅಂತಂದ್ರೆ ಏನ್ ಎಲ್ಲದೂ ಫೌಂಡ್ರಿ ಕೈಯಲ್ಲಿದೆ. ಮ್ಯೂನ್ ಮೊಬಿಲಿಟಿ ಅಂತೀವಿ, ಮೊಬಿಲಿಟಿ ಫೌಂಡ್ರಿ ಕೈಯಲ್ಲೂ ಇಲ್ಲ. ದಟ್ಸ್ ನೇಚರ್. ಓಕೆ, ನೇಚರ್ ನಾವು ವಿ ಕ್ಯಾನಾಟ್ ರಿಯಲಿ ಚೇಂಜ್ ದ ನೇಚರ್. ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಆರ್ ಹೋಲ್, ನೋ, ಇವನ್ ಫೌಂಡ್ರಿ ಗೈಸ್ ಕ್ಯಾನಾಟ್ ಟಚ್ ಇಟ್. ಅಫ್ಕೋರ್ಸ್ ಏನಪ್ಪ ಆಲ್ಟರ್ ಮಾಡ್ಬೋದು, ಬಟ್ ಮೊಬಿಲಿಟಿ ಇಸ್ ಗಿವನ್ ಟು ಯು. ದೆನ್ COX ಇದೆಲ್ಲ, COX ದಟ್ ಫೌಂಡ್ರಿ ಪೀಪಲ್ ಕ್ಯಾನ್ ಆಲ್ಟರ್ ಇಟ್. ಇಟ್ಸ್ ಎ ಕೆಪಾಸಿಟೆನ್ಸ್ ತಾನೆ. ಈ ಕೆಪಾಸಿಟಿ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟೆನ್ಸ್, ಐದರ್ ಯು ಕ್ಯಾನ್ epsilon A by D ತಾನೆ. either increase epsilon, use a different material with higher epsilon, done. Increase the area, done. Reduce the distance, done. Okay, so ಏನ್ ಮಾಡ್ತೀರಿ, ಓಲ್ಡ್ ಟೆಕ್ನಾಲಜಿನಲ್ಲಿ ಥಿಕ್ನೆಸ್ ಕಡಿಮೆ ಮಾಡ್ತಾ ಇದ್ವು, ಅಂದ್ರೆ ಡಿ, epsilon A by D ಅಂತ ಇತ್ತಲ್ವಾ, ಬರ್ದ್ಬಿಡ್ತೀನಿ. C is equal to
ಎಪ್ಸಲಾನ್ ಎ ಅಂತ ಬರೀತೀನಿ, A/D ಅಂತ ಬರೀತೀನಿ. E ಅಂದ್ರೆ ಎಪ್ಸಲಾನ್ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ನಾವು ಅಬ್ಸರ್ವ್ ದಿಸ್. ಎಪ್ಸಲಾನ್ ಈಸ್ ದಟ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಬಿಟ್ವೀನ್ ಟೂ ಪ್ಯಾರಲಲ್ ಪ್ಲೇಟ್ ಕ್ಯಾಪ್ಸ್, ರೈಟ್? ಸೊ ಏರಿಗೆ ಏನೋ ಒಂದು ಮೆಟೀರಿಯಲ್ ಇರ್ತೈತಿ, SiO2 ಏನೋ ಒಂದು ಮೆಟೀರಿಯಲ್ ಇರ್ತೈತಿ. ಈಗ ನಾವು ಸಿ ಜಾಸ್ತಿ ಮಾಡಬೇಕು ಅಲ್ವಾ? ಸಿ ಆರ್ ಅನ್ನು ಕಡಿಮೆ ಮಾಡಬೇಕು ಅಂದ್ರೆ ಸಿ ಜಾಸ್ತಿ ಮಾಡ್ಬೇಕು ತಾನೆ. ಸಿ ಹೆಂಗ್ ಜಾಸ್ತಿ ಮಾಡ್ತೀವಿ? ಐ ವಾಂಟ್ ಇನ್ಕ್ರೀಸ್ ದಿಸ್ ಸಿ ನಾವು. ಹೌ ಡು ಯು ಡೂ ಇಟ್? ಇಸ್ ಇನ್ಕ್ರೀಸ್ ದ ಇ. ಹೌ ಡು ಇನ್ಕ್ರೀಸ್ ಇ? ಇನ್ಕ್ರೀಸ್ ಯೂಸ್ ಅ ಮೆಟೀರಿಯಲ್ ವಿತ್ ಹೈಯರ್ ಎಪ್ಸಲಾನ್. ಓಕೆ, ಹೈಯರ್ ಎಪ್ಸಲಾನ್. ಅದಕ್ಕೆ ನಾವು ಈ ಲೋವರ್ ಟೆಕ್ನಾಲಜಿ IK ಮೆಟಲ್ ಅಂತೀವಿ, IK ಗೇಟ್ ಅಂತೀವಿ. ಕೆ ಅಂದ್ರೆ ದಟ್ ಈಗನ್ ಸೇಮ್ ಥಿಂಗ್. ಓಕೆನಾ? ಸೊ IK ಮೆಟೀರಿಯಲ್ ಅಂತ ಬೆಳೆಸ್ತೀವಿ, ಅದೊಂದು ಮೆಟೀರಿಯಲ್. ಇಲ್ಲ ಅಂತಂದ್ರೆ ಡಿ ಕಡಿಮೆ ಮಾಡ್ತೀವಿ. ಇನಿಷಿಯಲ್ ಡೇಸ್ ನಲ್ಲಿ ಡಿ ಕಡಿಮೆ ಮಾಡ್ತಾ ಹೋದ್ರು. ಥಿಕ್ನೆಸ್ ಆಫ್ ಆಕ್ಸೈಡ್ ಇದೆಯಲ್ವಾ, ಅದನ್ನ ಕಡಿಮೆ ಮಾಡ್ತಾ ಹೋದ್ರು. ಅಟ್ ಸಮ್ ಟೈಮ್ ವಿ ಕೆನಾಟ್ ಮೇಕ್ ಇಟ್ ಝೀರೋ. ರಿಮೆಂಬರ್ ದಟ್ ವಿ ಹ್ಯಾವ್ ಟು ಸ್ಟಾಪ್ ಸಮ್ವೇರ್. ಇಲ್ಲ ಅಂದ್ರೆ ನಾನು ಟನಲಿಂಗ್ ಆಗುತ್ತೆ, ಕರೆಂಟ್ ತೂತಾಗಿ ಬಂದ್ಬಿಡುತ್ತೆ, ಗೇಟ್ ಇಂದ ಚಾನಲ್ ಕರೆಂಟ್ ಹರಿಯುತ್ತೆ. ಸೊ ದಟ್ಸ್ ವಿ ಹ್ಯಾವ್ ಟು ಸ್ಟಾಪ್ ರಿಡ್ಯೂಸಿಂಗ್ ಡಿ ಅಟ್ ಸಮ್ ಟೈಮ್. ಓಕೆ, ದೇ ಸ್ಟಾಪ್ ಇಟ್. ವಾಟ್ ಇಸ್ ಆಲ್ಟರ್ನೇಟಿವ್? ಎ ಜಾಸ್ತಿ ಮಾಡಿದ್ರೆ ಏರಿಯಾ ವೇಸ್ಟ್ ಆಗುತ್ತೆ, ನಾನು ಮಾಡಕ್ ಹೋಗಲ್ಲ. ಓಕೆ, ಆಮೇಲೆ ಎ ಈಸ್ ಡಿಸೈನರ್ಸ್ಗೆ ಫ್ರೀಡಮ್ ಕೊಟ್ಟಿರ್ತಾರೆ. ಓಕೆನಾ? ಸೊ ಇಲ್ಲಿ ಮುಟ್ಟಕ್ಕಾಗಲ್ಲ. ದಿಸ್ ಇಸ್ ಮೈ ಫ್ರೀಡಮ್, ಮೈ ಡಿಗ್ರಿ ಆಫ್ ಫ್ರೀಡಮ್. ಎಸ್ ಎ ಡಿಸೈನರ್ ಐ ಹ್ಯಾವ್ ಎ ಡಿಗ್ರಿ ಆಫ್ ಫ್ರೀಡಮ್ ಇನ್ ಎ. ಓಕೆ, ಬಟ್ ವಾಟ್ ಇಸ್ ಲೆಫ್ಟ್ ಈಸ್ ನಾವು ಫೌಂಡ್ರಿ. ಇ increase the E epsilon by increasing, changing the gate material. Okay, ಇದು ಒಂದು ದಾರಿ. Okay, so but again as a designer we don't have a control on million CUX. It's given to you for a given PDK, done. So ನಾವು ಮುಟ್ಟಕ್ಕಾಗಲ್ಲ. ಆಮೇಲೆ ಇಲ್ಲಿಗೆ ಬರೋಣ. ಇಲ್ಲಿ VGS minus VTH ಇದೆ. It's a given drive. VTH is constant. Typically assume it is a constant for a digital device. Okay, ಮುಟ್ಟಕ್ಕಾಗಲ್ಲ. ಅದನ್ನ VGS ಏನಿದೆ, VGS ಇರೋದು ಎರಡೇ ಆಪ್ಷನ್. ಒಂದು VDD ಇರ್ತೈತಿ, ಗೆಟ್ ಅಥವಾ ಝೀರೋ ಇರ್ತಿದೆ, ಎರಡೇ ಆಪ್ಷನ್. ಇನ್ ಬಿಟ್ವೀನ್ ನಾವು ಆಪರೇಟ್ ಮಾಡಲ್ಲ ಲಾಜಿಕ್ ಡಿವೈಸಸ್ ನ. ಓಕೆನಾ? ಇಟ್ ಮೀನ್ಸ್ ಐದರ್ ಇಟ್ ಈಸ್ VDD or it is VSS. It means this constant is given for you. You cannot change this constant. Okay, you cannot operate in between values, right? Idu given. Then only way is now available is WL. ಅಷ್ಟೇ ಕತೆ. So now is simple. Now I'll ಬರ್ಬಿಡ್ತೀನಿ. What is the value here? R is proportional to proportional ಹೆಂಗ್ ಬರೆಯೋಣ? ಈಕ್ವಲ್ಸ್ ಅಂತ ಬರ್ದ್ಬಿಡ್ತೀನಿ. ಓಕೆ ಓಕೆ, R is proportional to W ಅಂತ ಬರ್ದ್ಬಿಡ್ತೀನಿ. R is proportional to W by L. W by L. Okay, simple. So clear ಆಯ್ತು. Now we know these are design parameters. ನಮ್ಮ ಕೈಯಲ್ಲಿ as a designer, remember design ಅಂದ್ರೆ nothing but WL ಅಷ್ಟೇ ನಮಗೆ ಫ್ರೀಡಮ್ ಇರೋದು. We call it as degree of freedoms. ಓಕೆನಾ? ಸೊ ಡಿಗ್ರಿ ಆಫ್ ಫ್ರೀಡಮ್ಸ್ ಎಲ್ಲಿದೆ ಅಂತಂದ್ರೆ, ನಮಗೆ ಒಂದು VDD ಡಿಗ್ರಿ ಆಫ್ ಫ್ರೀಡಮ್ ನಮಗೆ ಕೊಟ್ಟಿದ್ದಾರೆ. ಅದು VDD is not a degree of freedom for me. VGS is ಡಿಗ್ರಿ ಆಫ್ ಫ್ರೀಡಮ್ ಅಲ್ಲ, ಯಾಕೆಂದ್ರೆ ನಾನು ಲಾಜಿಕ್ ಸರ್ಕ್ಯೂಟ್ ಅಲ್ಲಿ VGS has to be VDD or 0 ಅಲ್ವಾ? ಸೊ ಅದು ನಮ್ಮ ಡಿಗ್ರಿ ಆಫ್ ಫ್ರೀಡಮ್ ಅಲ್ಲ. ಮೀನ್ CUX ನನ್ನ ಕೈಯಲ್ಲಿರೋ ಫ್ರೀಡಮ್ ಅಲ್ಲ, ಯಾಕೆಂದ್ರೆ ಇಟ್ಸ್ ಗಿವನ್ ಟು ಯು ಬೈ ಅ ಗಿವನ್ PDK. So only degree of freedom is WL. It means I have to design my circuit with playing around W and L. That's all. Okay, now coming, I want to make R is equal to 0, ideally speaking. Then can I make L is equal to 0? How do you make R is equal to 0? Okay, sorry, L by W. Okay, alwa denominator ಇದೆ ನೋಡಿ ಅದು. Okay, so now question. Okay, now R is equal to 0 ಮಾಡ್ಬೇಕು ತಾನೆ. RC at the end of the day RC is equal to 0. RC is equal to 0 ಅಂತಂದ್ರೆ delay is equal to 0 ಅಂತ. 0.6 in RC 0 ಅಲ್ವಾ? Now question is, can I make it R is equal to 0? ಪ್ರಶ್ನೆ. How do you make it 0? L is equal to 0 ಮಾಡಿದ್ರೆ ಆಗುತ್ತೆ ಅಲ್ವಾ? Can I make L is equal to 0? It's not possible because it's something like feature size ಅಂತೀವಿ ನಾವು. ಫೀಚರ್ ಸೈಜ್ ಅಂತೀವಿ. ಓಕೆ, ಫೀಚರ್ ಸೈಜ್ ಅಂತಂದ್ರೆ this is the minimum size or minimum length of any feature. ಫೀಚರ್ ಅಂದ್ರೆ ಎನಿ ಮೆಟೀರಿಯಲ್ ಇರ್ಬೋದು. ಈಗ ಲೆಂತ್ ಇರ್ಬೋದು, ವಿಡ್ತ್ ಇರ್ಬೋದು, ಸರ್ಕಲ್ ಇರ್ಬೋದು, ವಾಟ್ ಎವರ್. ಫೀಚರ್ ಅಂದ್ರೆ ಗೊತ್ತಾಯ್ತಲ್ವಾ? It's a minimum size of a given feature which I can release, which I can manufacture ಅನ್ಕೋಬಹುದು. ಅಂದ್ರೆ ಸಣ್ಣ ಸ್ಮಾಲೆಸ್ಟ್ ಲೆಂತ್ ಆರ್ ವಿಡ್ತ್ is given to you. 180 nanometer ಅಲ್ಲಿ it's 180 nanometer, or 14 nanometer ಅಲ್ಲಿ it's 14 nanometer, or 7 nanometer ಅಲ್ಲಿ maybe it's 7 nanometer. Okay, so it means for a 180 nanometer technology I cannot make length lesser than 180 nanometer. That's the minimum I can achieve. Any shape that includes length also. Okay, so now I have limited freedom here. L ಎಲ್ಲಿಗಿಂತ 180 ಜಾಸ್ತಿ ಮಾಡಬಹುದು. ಮಾಡಿದ್ರೆ ಏನಾಗುತ್ತೆ? I don't want to do it because R keeps on increasing. I don't want to do that. Remember, R keeps on increasing ಅಂದ್ರೆ ಡಿಲೇ ಜಾಸ್ತಿ ಆಗುತ್ತೆ. Ideally speaking, ಇದು ruled out ಅಲ್ವಾ? Because I have to use minimum. I can't go lesser than 180. Then I'll keep 180 and leave it there. Fixed now. A length is decided now. Minimum possible. Okay, na? Only degree of freedom is now W. Now you have to size W and fix your design. ಅಷ್ಟೇ ಕತೆ. ಈಗ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. W ಹೆಂಗ್ W ಡಿಸೈಡ್ ಮಾಡೋದು ಆಮೇಲೆ ನೋಡೋಣ. ಇಲ್ಲಿವರೆಗೆ ಏನಾದ್ರು ಡೌಟ್ ಇದೆಯಾ? ಇಲ್ಲಿವರೆಗೆ
ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಏನೋ ಮಾತಾಡಿದೆ ನಾನು, ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಇದೆಯಾ? ಕನೆಕ್ಷನ್ ಕರೆಂಟ್ ಹೋಗಿದೆ. ಹಲೋ 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 ಎಸ್ ಕೇಳಿಸ್ತಾ ಇದೆ ಈಗ. ಅಲ್ಲಿ ನಾನು ಭಾಳ ಹೊತ್ತಾಯ್ತಾ ಹೋಗಿ, ನಾನು ಗೊತ್ತಾಗ್ಲಿಲ್ಲ. ಒಂದು 2 minutes ಆಯ್ತು ಅಷ್ಟೇ. ಓಕೆ, ಈಗ ನೋಡಿದೆ ನಾನು. ಓಕೆ, ಏನಿದೆ, ಐ ಡೋಂಟ್ ನೋ ವಾಟ್ ಆಲ್ ಐ ಸ್ಪೋಕ್. ಓಕೆ, ಫೈನ್. ನಾನು ಓಕೆ, ಇದು ನಾನು ಐ ಡೋಂಟ್ ನೋ ವೆದರ್ ಐ ಟು ರಿಪೀಟ್ ಇಟ್ ಆರ್ ನಾಟ್, ಐ ಡೋಂಟ್ ನೋ. ಬಟ್ ಎನಿವೆ, ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತಿದ್ದೆ ನಾನು. ಈಗ ಇಲ್ಲಿ ಮ್ಯೂಎನ್ ಸಿವೆಕ್ಸ್ ಇಸ್ ಗಿವನ್ ಟು ಯು, WL is in your hand, VGS minus VT is given to you. So then coming to how to increase, C ನಮ್ಮ ಕೈಯಲ್ಲಿ ಆಗಲ್ಲ, ಬಟ್ ಫೌಂಡ್ರಿ ವಿಲ್ ಪೀಪಲ್ ಬೈ ಇನ್ಕ್ರೀಸಿಂಗ್ ಎಪ್ಸಿಲಾನ್. ಎಪ್ಸಿಲಾನ್ ಅಂತಂದ್ರೆ ಬೇರೆ ಡಿಫ್ರೆಂಟ್ ಮೆಟೀರಿಯಲ್ ಬಳಸ್ತಾರೆ. ಇನ್ಸ್ಟೆಡ್ ಆಫ್ SiO2 ದೇ ಯೂಸ್ ಹೈ ಕೆ ಮೆಟೀರಿಯಲ್ ಅಂತ ಅಂತಾರೆ. Then epsilon is increased for a, then C is increased. That's one way. So other ways, D is make it 0. You can't, there's a limitation to make D lesser because channeling ಆಗುತ್ತೆ, ಅದು ಮುಟ್ಟಕ್ಕೆ ಹೋಗಲ್ಲ. ಓಕೆ, A is given a freedom to designers. ಓಕೆ, ಇಲ್ಲಿ ಬಂದ್ರೆ ಅವಾಗ ಸರ್ ಸ್ಕ್ರೀನ್ ಶೇರ್ ಆಗಿಲ್ಲ ಅನ್ಸುತ್ತೆ. ಹೌದಾ? ಓಕೆ, ಯಾ ಓಕೆ, ನೋಡಿ ಈಗ ಗೊತ್ತಾಗುತ್ತಲ್ಲ, ಈಗ ಕಾಣುತ್ತೆ ಅನ್ಕೊಂಡಿದ್ದೀನಿ. ಓಕೆ, ಫೈನ್. ಎಸ್ ಸರ್. ಓಕೆ, ಇದು ಕ್ಲಿಯರ್ ಆಯಿತು. ಸಿ ಇಸ್ ಎಪ್ಸಿಲಾನ್ A by D ಆಯಿತು. ಓಕೆ, ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೆ. ಹೌ ಟು ಇನ್ಕ್ರೀಸ್ ಆರ್, ಹೌ ಟು ರೆಡ್ಯೂಸ್ ಆರ್ ಆನ್ ಇದೆ ಕ್ವಶನ್. ನಾವು ಹೌ ಟು ರೆಡ್ಯೂಸ್ ಆರ್ ಆನ್ ಅಂತ ಹೇಳಿದ್ನಲ್ಲ, ಫಸ್ಟ್ ಆಪ್ಷನ್ ಮ್ಯೂಎನ್ ಸಿವೆಕ್ಸ್ ಕಡಿಮೆ ಮಾಡೋದು, ಅದು ಆಗಲ್ಲ, ಯಾಕೆಂದ್ರೆ ನಮ್ಮ ಕೈಯಲ್ಲಿಲ್ಲ, ಫೌಂಡ್ರಿ ಕೈಯಲ್ಲಿದೆ. ಇನ್ನೊಂದು VGS ಮೈನಸ್ VTH ಕಡಿಮೆ ಮಾಡೋದು, ಅದು ಇಟ್ಸ್ ಗಿವನ್ ಫಾರ್ ಎ ಗಿವನ್ PDK. ಅಸೋರ್ಸ್ VD ಕಡಿಮೆ ಆದರೆ VGS ಮೈನಸ್ VTH ಕಡಿಮೆ ಆಗುತ್ತೆ. ಅದಕ್ಕೆ ವೋಲ್ಟೇಜ್ ಸ್ಕೇಲಿಂಗ್ ಅಲ್ಲಿ ಸ್ಕೇಲಿಂಗ್ ಅಂತ ಬರ್ತಿತ್ತು, VLSI ಗೊತ್ತಿರಬೇಕು. ಮುಂಚೆ 1 ಮೈಕ್ರಾನ್ ಅಲ್ಲಿ ಇದ್ವು, 180 ಬಂದ್ವಿ, ಈಗ 7 ನ್ಯಾನೋಮೀಟರ್ ಬಗ್ಗೆ ಮಾತಾಡ್ತಿದ್ವಿ. 14, 12, 7, 5 ಎಲ್ಲೆಲ್ಲ ಮಾತಾಡ್ತಿದ್ವಿ. ಅವಾಗ ಮಾತಾಡ್ದಂಗೆ ಏನಾಗುತ್ತೆ ಅಂತಂದ್ರೆ, ಸೈಜ್ ಅಷ್ಟೇ ಕಡಿಮೆ ಆಗಲ್ಲ, ಸಪ್ಲೈ ವೋಲ್ಟೇಜ್ ಕಡಿಮೆ ಆಗುತ್ತೆ. VD ಮುಂಚೆ 5 ವೋಲ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ವಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ, ಈಗ 1.8 ಅಲ್ಲೇ ವರ್ಕ್ ಮಾಡ್ತಿದ್ವಿ ನಾವು. ಓಕೆ, ಸೊ ಈಗ ಹಂಗಾಗಿ ಇದು ಕಡಿಮೆ ಆಗುತ್ತೆ. ಬಟ್ ಅಗೇನ್ ಇಟ್ಸ್ ನಾಟ್, ಯು ಡೋಂಟ್ ಹ್ಯಾವ್ ಫ್ರೀಡಮ್ ಹಿಯರ್, ಇಟ್ಸ್ ಗಿವನ್ ಟು ಯು. VGS ಸಪ್ಲೈ 1.8 ಯೂಸ್, 1 ವೋಲ್ಟೇಜ್ ಯೂಸ್, ಇಟ್ಸ್ ಗಿವನ್ ಟು ಯು, ಇಲ್ಲೂ ಫ್ರೀಡಮ್ ಇಲ್ಲ. ನೆಕ್ಸ್ಟ್ ಓನ್ಲಿ ಆಪ್ಷನ್ ನಾವು ಇಸ್ WL ಅಷ್ಟೇ. ಸೊ WL ಬಂದಾಗ ಇಲ್ಲಿ R ಇಸ್ ಈಕ್ವಲ್ ಟು, ನೋಡಿ ಅದನ್ನ ರಿಫ್ರೇಸ್ ಮಾಡ್ತೀನಿ, ನನ್ನ ಪ್ರೊಪೋರ್ಷನಾಲಿಟಿ ಅಲ್ಲ ಇದು, ಈಕ್ವಲ್ಸ್ ಪ್ರೊಪೋರ್ಷನಾಲಿಟಿ ಅನ್ಕೊಳ್ಳಿ ಸುಮ್ಮನೆ. ಓಕೆ, ಬರೆಯಕ್ಕೆ ಬರಲ್ಲ ನನಗೆ. ಸೊ ನಾವು R is proportional to L and inversely proportional to W. Then ideally speaking, if you want to make R is equal to 0 ಅಲ್ವಾ, ಅಂದ್ರೆ ಡಿಲೇ is equal to 0 ಅಂತಾರ. ಓಕೆ, ಏನ್ ಮಾಡಬೇಕು, L is equal to 0 ಮಾಡಬೇಕು. L is equal to 0 ಮಾಡೋಕ್ಕಾಗತ್ತಾ? ಆಗಲ್ಲ. ಯಾಕೆ ಅಂತಂದ್ರೆ ಫೀಚರ್ ಸೈಜ್ ಅಂತ ಹೇಳಿದ್ವಿ ನಾವು. ಫೀಚರ್ ಸೈಜ್ ಅಂತಂದ್ರೆ 180 nanometer ಟೆಕ್ನಾಲಜಿಲಿ 180 is the minimum I can use. I cannot use lesser than that. So generally I want to use as minimum as possible, alva. Then I'll fix at minimum 180, always 180. You don't care about anything else. Okay, and then this is also no freedom. I mean freedom ಇದೆ, but ideally speaking you don't want to increase it, right? Increase ಮಾಡಿದ್ರೆ ಕಾರ್ ಜಾಸ್ತಿ ಆಗುತ್ತೆ ಅಲ್ವಾ. ಹಂಗಾಗಿ ಏನ್ ಮಾಡ್ತೀವಿ, you don't use more than that minimum. I always keep fixed minimum. L is equal to 180 nanometer ಆಯ್ತು. ಉಳಿದೇನು ಅಂತಂದ್ರೆ W ಒಂದೇ ನಂಗೆ ಡಿಗ್ರಿ ಆಫ್ ಫ್ರೀಡಮ್ ಇರೋದು. ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಈ ವಿ ಕೀಪ್ ಪ್ಲೇಯಿಂಗ್ ಔಟ್ ವಿತ್ ಕಮಿಂಗ್ ವಿತ್ ಪ್ರಾಪರ್ ಸೈಜಿಂಗ್. ಇಷ್ಟು ಕತೆ. ಇದು ಇಲ್ಲಿವರೆಗೆ ಹೇಳಿರೋ ಸಮ್ಮರಿ. ಇಲ್ಲಿವರೆಗೆ ಏನಾರ ಡೌಟ್ ಇದಾವೆ ಅದಕ್ಕೆ ಕೇಳಿ, ಇಲ್ಲಾಂದ್ರೆ ಮುಂದೆ ಹೋಗೋಣ. ಓಕೆ, ಏನಿಲ್ಲ ಅನ್ಕೊಂಡಿದ್ದೀನಿ, ಮುಂದಕ್ಕೆ ಹೋಗೋಣ ಹಂಗಾರೆ. ನೆಕ್ಸ್ಟ್ ಕಮಿಂಗ್ ಟು ಡಿಸೈನಿಂಗ್ ಬರೋಣ. ಓಕೆ, ಡಿಸೈನಿಗೆ ಬಂದಿರೋದು ಈಗ. ಓಕೆ, ಈಗ RC ಈಕ್ವಲೆಂಟ್ ಸರ್ಕ್ಯೂಟ್ ನಿಮ್ಗೆ ಆಲ್ರೆಡಿ ಗೊತ್ತು. ಓಕೆ ಓಕೆ, ಈಗ ಡಿಸೈನಿಗೆ ಬರೋಣ. ಡಿಸೈನಿಗೆ ಬರಬೇಕು ಅಂತಂದ್ರೆ ಐ ವಿಲ್ ರೈಟ್ ಎ ಡಯಾಗ್ರಾಮ್ ಹಿಯರ್. ಓಕೆ, ಬೇಸಿಕಲಿ ನಾನು ಹೇಳಿದೆ ಔಟ್ಪುಟ್ ರೈಸ್ ಟೈಮ್ ಶುಡ್ ಬಿ ಈಕ್ವಲ್ ಟು
ಫಾಲ್ ಟೈಮ್ ಇಷ್ಟೇ ಕತೆ. ರೈಸ್ ಟೈಮ್ ಇಸ್ ಈಕ್ವಲ್ ಟು ಫಾಲ್ ಟೈಮ್. ಓಕೆ, ಅಥವಾ ಡಿಲೇ ಇಸ್ ಈಕ್ವಲ್ ಟು ಡಿಲೇ. ಇಟ್ ಮೀನ್ಸ್ ಡಿಲೇ ರೈಸ್ ಡಿಲೇ ಇಸ್ ಈಕ್ವಲ್ ಟು ಫಾಲ್ ಡಿಲೇ ಅಂತೀವಿ ನಾವು. ರೈಸ್ ಡಿಲೇ 0.69 0.69 ಆರ್ ಪಿ ಅಂತ ಕರಿತೀನಿ, ಪಿ ಮಾಸ್ಗೆ ಅಂದ್ರೆ ರೈಸ್ ಡಿಲೇ ಇಂಟು ಸಿ ಎಲ್ ಕಾಮನ್, ಸಿನೇ ಬರಿತೀನಿ, ಸಿ ಎಲ್ ಇಸ್ ಈಕ್ವಲ್ ಟು 0.69 ಆರ್ ಎನ್ ಅಂತ ಕರಿತೀನಿ ಕೆಳಗಿಂದು, ಸಿ ಎಲ್ ಕಾಮನ್ನ ತೆಗೆದುಬಿಡ್ತೀನಿ ನಾನು. ಓಕೆ, ಸಿ ಎಲ್ ಕಾಮನ್ ತೆಗಿತೀನಿ. ಓಕೆ, ಸಿ 0.69 ಆರ್ ಸಿ ತೆಗಿತೀನಿ. ದೆನ್ ಉಳಿದ ಆರ್ ಪಿ ಇಸ್ ಆರ್ ಎನ್ ಆಯ್ತು. ಫಾರ್ ರೈಸ್ ಈಕ್ವಲ್ ರೈಸ್ ಟೈಮ್ ಫಾಲ್ ಟೈಮ್. ದಿಸ್ ಇಸ್ ರೈಸ್ ಡಿಲೇ, ದಿಸ್ ಇಸ್ ಫಾಲ್ ಡಿಲೇ. ಓಕೆ, ಬಲಗಡೆ. ಓಕೆ, ಸೊ ನಾವು ಫಾರ್ ಈಕ್ವಲ್ ರೈಸ್ ಡಿಲೇ ಫಾಲ್ ಡಿಲೇ ಆರ್ ಪಿ ಶುಡ್ ಬಿ ಈಕ್ವಲ್ ಟು ಆರ್ ಎನ್. ದಿಸ್ ಇಸ್ ದ ಕಂಡೀಷನ್. ಓಕೆ, ಬಟ್ ಪ್ರಶ್ನೆ ಏನ್ ಗೊತ್ತಾ, ಇಲ್ಲಿ ಈಕ್ವೇಶನ್ ಬರೋಣ. ಇಲ್ಲಿದೆ, ಈ ಈಕ್ವೇಶನ್ ಬರೋಣ. ಇಲ್ಲಿ ಈಕ್ವೇಶನ್ ಪ್ರಾಬ್ಲಮ್ ಏನು ಅಂತಂದ್ರೆ, ಇಲ್ಲಿ ಈಕ್ವೇಶನ್ ಬರೋಣ. ಇಲ್ಲಿ ಪ್ರಾಬ್ಲಮ್ ಹೇಳಿದ್ನಲ್ಲ, ಆರ್ ಪಿ ಇಸ್ ಈಕ್ವಲ್ ಟು ಆರ್ ಎನ್ ಅಂತ ಆಯ್ತು. ಟು ಮೇಕ್ ರೈಸ್ ಟೈಮ್ ಇಸ್ ಈಕ್ವಲ್ ಟು ಫಾಲ್ ಟೈಮ್. ಓಕೆ, ಓಕೆ, ನಾವು ಹೆಂಗ್ ಆರ್ ಪಿ ಇಸ್ ಈಕ್ವಲ್ ಟು ಆರ್ ಎನ್ ಹೆಂಗ್ ಮಾಡೋದು ಅಂತ ಪ್ರಶ್ನೆ. ಈಗ ಇಟ್ ಮೀನ್ಸ್ ಯು ಹ್ಯಾವ್ ಟು ಮೇಕ್ ವಿ ಜಿ ಎಸ್ ಮೈನಸ್ ವಿ ಟಿ ಎಚ್ ಸೇಮ್ ಇರ್ತೈತಿ. ಐ ಡೋಂಟ್ ಕೇರ್, ಸೊ ಐಲ್ ಫಿಕ್ಸ್ ಇಟ್. ಮ್ಯೂ ಎನ್ ಸಿ ಎಕ್ಸ್ ಸೇಮ್, ಡಬ್ಲ್ಯೂ ಎಲ್ ಅಂತೂ ನಾನು ಸೇಮ್ ಇಡ್ತೀನಿ. ಓಕೆ, ಹಂಗಾರೆ ಆರ್ ಎನ್ ಇಸ್ ಕೂಡ ಆರ್ ಪಿ ಆಗುತ್ತೆ ಸೇಮ್. ಪ್ರಶ್ನೆ ಯೋಚನೆ ಮಾಡೋಣ. ಬಟ್ ಏನಾಗುತ್ತೆ ಪ್ರಾಬ್ಲಮ್ ಗೊತ್ತಾ, ಸಿ ಯು ಎಕ್ಸ್ ಅಂತೂ ಸೇಮ್ ಇರ್ತಿದೆ, ದೇ ಮೇಂಟೈನ್. ಬಟ್ ಮ್ಯೂ ಎನ್ ಇದೆಯಲ್ಲ, ಮ್ಯೂ ಎನ್ ಇಸ್ ಮೊಬಿಲಿಟಿ ಅಂತೀವಿ ನಾವು. ಮ್ಯೂ ಎನ್ ಇಸ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್, ಮೊಬಿಲಿಟಿ ಆಫ್ ಹೋಲ್. ಬಟ್ ಇವೆರಡು ಸೇಮ್ ಇರಲ್ಲ. ದಟ್ಸ್ ದ ಚಾಲೆಂಜ್ ಹಿಯರ್. ಓಕೆ, ಇನ್ನೊಂದು ಇಂಟರ್ವ್ಯೂ ಕ್ವಶನ್ ಏನು ಅಂತಂದ್ರೆ, ವೈ ಮ್ಯೂ ಪಿ ಆರ್ ನಾಟ್ ಸೇಮ್ ಅಂತ ಒನ್ ಮೋರ್ ಇಂಟರ್ವ್ಯೂ ಕ್ವಶನ್. ಯಾಕೆ ಸೇಮ್ ಇರುತ್ತೆ? ಸೇಮ್ ಇರಲ್ಲ ಅಂತ ಒಂದು ಆನ್ಸರ್, ಯಾಕೆ ಅಂತ ಇನ್ನೊಂದು. ಓಕೆ, ಓಕೆ, ಹಂಗಾದ್ರೆ ಯಾವ್ದು ಜಾಸ್ತಿ ಇರುತ್ತೆ, ಯಾವ್ದು ಕಡಿಮೆ ಇರುತ್ತೆ ಅಂತ ಪ್ರಶ್ನೆ. ಓಕೆ, ಸೊ ಇಸ್ ಇಟ್ ಎಲೆಕ್ಟ್ರಾನ್ ಮೊಬಿಲಿಟಿ ಜಾಸ್ತಿ ಇರ್ತಿದ್ದ ಅಥವಾ ಹೋಲ್ ಮೊಬಿಲಿಟಿ ಜಾಸ್ತಿ ಇರ್ತಿದ್ಯಾ, ಒಂದು ಪ್ರಶ್ನೆ. ಇದನ್ನ ಗೂಗಲ್ ಮಾಡಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ, ಬಿಕಾಸ್ ಇಸ್ ಪ್ರಾಪರ್ ಇಂಟರ್ವ್ಯೂ ಕ್ವಶನ್. ಓಕೆ, ಬಟ್ ಅದರ್ವೈಸ್ ಅಟ್ ಸೂಪರ್ಫಿಷಿಯಲ್ ಲೆವೆಲ್, ಲೇಮನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಈ ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ಫ್ರೀ ಎಲೆಕ್ಟ್ರಾನ್ಸ್ ತಾನೆ. ಅಲ್ಲೇನು ಮನೆ ಮಾಡಿ ಕೂತ್ಕೊಂಡಿರಲ್ಲ, ಫ್ರೀ ಎಲೆಕ್ಟ್ರಾನ್ಸ್ ಗೊತ್ತಲ್ವಾ, ಕಂಡಕ್ಟರ್ಸ್ ಅಲ್ಲಿ ಫ್ರೀ ಇರ್ತಾವೆ, ದೇ ಕ್ಯಾನ್ ಈಸಿಲಿ ಮೂವ್ ಅರೌಂಡ್. ಓಕೆನಾ, ಬಟ್ ಹೋಲ್ಸ್ ಅಂತಂದ್ರೆ ಇಟ್ಸ್ ವೇಕೆಂಟ್ ಪ್ಲೇಸಸ್, ಇದ ಪ್ಲೇಸ್ಗಳು ಅವು. ಓಕೆ, ದೇರ್ ಇಸ್ ನಥಿಂಗ್ ಲೈಕ್ ಅ ಫ್ರೀ ಹೋಲ್ಸ್, ಅದಕ್ಕೆ ಮೀನಿಂಗ್ ಇಲ್ಲ. ಓಕೆ, ಎಲೆಕ್ಟ್ರಾನ್ ಇಲ್ದಿದ್ದ ಜಾಗನೇ ಹೋಲ್ ಅದು ಅಲ್ವಾ. ಹಂಗಾಗಿ ಏನಾಗುತ್ತೆ ಅಂದ್ರೆ, ಹೋಲ್ಸ್ ಮೂವ್ ಆಗಬೇಕು ಅಂತಂದ್ರೆ ಅಲ್ಲೊಂದು ಕೋವಲೆಂಟ್ ಬಾಂಡ್ ಇರಬೇಕು, ಅದು ಬ್ರೇಕ್ ಆಗಬೇಕು, ಬ್ರೇಕ್ ಆಗಿ ಎಲೆಕ್ಟ್ರಾನ್ಸ್ ಮುಂದಕ್ಕೆ ಹೋಗ್ಬೇಕು, ಆವಾಗ ಹೋಲ್ ಮುಂದೆ ವಾಪಸ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಲ್ವಾ. ಇಟ್ ಟೇಕ್ಸ್ ಅ ಪ್ರೋಸೆಸ್. ಹಂಗಾಗಿ ಎಲೆಕ್ಟ್ರಾನ್ ಮೊಬಿಲಿಟಿ ಈಸ್ ಫಾಸ್ಟರ್, ಹೋಲ್ ಮೊಬಿಲಿಟಿ ಸ್ಲೋವರ್. ಇದು ಒಂದು ಸೂಪರ್ಫಿಷಿಯಲ್ ಲೇಮನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಮೀನಿಂಗ್. ಓಕೆನಾ, ಇದು ಗ್ಯಾರಂಟಿ ಇಂಟರ್ವ್ಯೂ ಕೇಳ್ತಾರೆ ಒಂದು. ಈಗ ಇಲ್ಲಿಗೆ ಬಂದ್ರೆ, ಅನ್ಫಾರ್ಚುನೇಟ್ಲಿ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಇಸ್ ನಾಟ್ ಈಕ್ವಲ್ ಟು ಮೊಬಿಲಿಟಿ ಆಫ್ ಹೋಲ್ಸ್, ಅನ್ಫಾರ್ಚುನೇಟ್. ಓಕೆ, ಬಟ್ ಹಂಗಾಗಿ ನಾನು ಇಲ್ಲಿ ಡಬ್ಲ್ಯೂ ಎಲ್ ಸೇಮ್ ಇಟ್ಟರುವೆ, ಇಲ್ಲಿ ದೇರ್ ಇಸ್ ಅ ರೇಷಿಯೋ ಹಿಯರ್. ಆರ್ ಆನ್ ಇಸ್ ನಾಟ್ ಈಕ್ವಲ್ ಟು ಆರ್ ಪಿ ಆಗುತ್ತೆ. ಆರ್ ಆನ್ ಆರ್ ಪಿ ಆಗಿ ಸೇಮ್ ಆಗಲ್ಲ. ಈವನ್ ಇಫ್ ದೇ ಕೀಪ್ ಸೇಮ್, ಡಬ್ಲ್ಯೂ ಎಲ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಎಲ್ ಆಫ್ ಎನ್ ಮಾಸ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಎಲ್ ಆಫ್ ಪಿ ಮಾಸ್. ಅವಾಗ ಏನ್ ಮಾಡ್ತೀವಿ, ನಾನು ಈ ರೇಷಿಯೋ ಬರೀತೀನಿ, ಆರ್ ಆನ್ ಬೈ ಆರ್ ಪಿ. ಐಡಿಯಲಿ ಸ್ಪೀಕಿಂಗ್ ಎರಡು ಒಂದ್ ಇರ್ಬೇಕಲ್ವಾ, ಆರ್ ಆನ್ ಇಸ್ ಈಕ್ವಲ್ ಟು ಆರ್ ಪಿ ಅಂತಂದ್ರೆ. ದಟ್ ಈಸ್ ಈಕ್ವಲ್ ಟು, ನಾನು ವಿ ಜಿ ಎಸ್ ಮೈನಸ್ ವಿ ಟಿ ಎಚ್ ಕ್ಯಾನ್ಸಲ್ ಮಾಡ್ತೀನಿ, ಇಲ್ಲೇ ಬರ್ಬಿಡ್ತೀನಿ. ಮ್ಯೂ ಎನ್ ಸಿ ಎಕ್ಸ್ ಬರ್ಕಂತೀನಿ ಇಲ್ಲಿ, ಮೇಲಿಂದು ಮ್ಯೂ ಎನ್ ಸಿ ಎಕ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಕೆಳಗೆ ಬರ್ಕಂತೀನಿ ನಾನು. ಆರ್ ಅಂತ ಕೆಳಗೆ ಬರ್ಕಂತೀನಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಮ್ಯೂ ಎನ್ ಸಿ ಒ ಎಕ್ಸ್. ಓಕೆ, ಇಂಟು ವಿ ಜಿ ಎಸ್ ಮೈನಸ್ ವಿ ಟಿ ಎಚ್ ಬರೆಯಲ್ಲ, ಡಬ್ಲ್ಯೂ ಬೈ ಎಲ್ ಎನ್ ಅಂತ ಬರೀತೀನಿ. ಮೇಲಿಂದು ಮ್ಯೂ ಪಿ ಸಿ ಒ ಎಕ್ಸ್ ಇಂಟು ಡಬ್ಲ್ಯೂ ಬೈ ಎಲ್ ಪಿ ಬರೀತೀನಿ. ಬಟ್ ಈ ಸಿ ಎಕ್ಸ್ ಫೌಂಡ್ ಇದರ ಸಮ ಮೇಂಟೈನ್ ಮಾಡಿರ್ತಾರೆ, ಇಟ್ಸ್ ಪರ್ ಯೂನಿಟ್ ಲೆಂತ್, ಕೆಪಾಸಿಟನ್ಸ್ ಪರ್ ಯೂನಿಟ್ ಲೆಂತ್. ಓಕೆ, ಸೊ ಬಟ್ ಉಳಿದೇನು ಅಂದ್ರೆ ಮ್ಯೂ ಪಿ ಬೈ ಮ್ಯೂ ಎನ್, ಡಬ್ಲ್ಯೂ ಬೈ ಎಲ್ ಡಬ್ಲ್ಯೂ ಎಲ್ ರೇಷಿಯೋ ಬರುತ್ತೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಗೊತ್ತಾ, ಮ್ಯೂ ಪಿ ಮ್ಯೂ ಎನ್ ಸೇಮ್ ಇಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಫಾರ್ ಟಿಪಿಕಲಿ ಅಟ್ ಓಲ್ಡರ್ ಟೆಕ್ನಾಲಜಿ ದಿಸ್ ರೇಷಿಯೋ ಬಿಟ್ ಇಸ್ 2.5. ಮೀನ್ಸ್ ಮ್ಯೂ ಎನ್ ಬೈ ಮ್ಯೂ ಪಿ ರೇಷಿಯೋ ಇದೆಯಲ್ಲ, ಇಟ್ ಇಸ್ ಅರೌಂಡ್ 2.5 ಅಂತಾರೆ. ಕೆಲವು ಲೋವರ್ ಟೆಕ್ನಾಲಜೀಸ್ ಬಂದ್ರೆ 1 ಇದೆ ರೇಷಿಯೋ ಕೆಳಗಡೆ, ಇಲ್ಲಿಗೆ 14 ನಾನೋಮೀಟರ್ ಹಂಗೆಲ್ಲ ಫಿನ್ಫಿಟ್ಸ್ಗೆಲ್ಲ ಬಂದ್ಬಿಟ್ರೆ ದಿಸ್ ರೇಷಿಯೋ ಆಲ್ಮೋಸ್ಟ್ ಅಟ್ ಸಮ್ ಕಾರ್ನರ್ಸ್ ಯು ಈವನ್ ಗೆಟ್ ಟು ಸಿ ಮ್ಯೂ ಪಿ ಹೋಲ್ ಮೊಬಿಲಿಟಿ ಜಾಸ್ತಿ ಇರುತ್ತೆ ಎಲೆಕ್ಟ್ರಾನಿಕ್ ಕೆಲವೊಂದು ಎಕ್ಸ್ಟ್ರೀಮ್ ಕಾರ್ನರ್ಸ್ ಅಲ್ಲಿ. ಓಕೆ, ಅದರ್ವೈಸ್ ಓಲ್ಡರ್ ಟೆಕ್ನಾಲಜಿ ಲೆಕ್ಕನೇ ಹಾಕೋಣ, 2.5 ಇಸ್ ರೇಷಿಯೋ ಅಂತ ಅನ್ಕೊಳ್ಳೋಣ. 2 ಅಂತಾನೆ ತಗೋಣ, ಜಸ್ಟ್ ಫಾರ್ ಕ್ಯಾಲ್ಕುಲೇಷನ್, ಸಿಮ್ಯುಲೇಟ್ ಮಾಡಿದ್ರೆ ಕರೆಕ್ಟ್ ನಂಬರ್ ಸಿಗುತ್ತೆ. 2 ಅಂತಾನೆ ತಗೋಣ, ಮ್ಯೂ ಎನ್ ಮ್ಯೂ ಪಿ 2.
ಅವಾಗ ಏನಾಗುತ್ತೆ, ದಿಸ್ ರೇಷಿಯೋ ಇಸ್ 2. ಇಫ್ ಐ ಕೀಪ್ WL ಸೇಮ್ ಇಟ್ರೆ ದಿಸ್ ರೇಷಿಯೋ ಇಸ್ 2 ಟೈಮ್ಸ್ ಆಗುತ್ತೆ. 2 ಟೈಮ್ಸ್ ಆಗಿದ್ರೆ ಏನಾಗುತ್ತೆ, ಆನ್ ಫಾಲ್ ಟೈಮ್ ಜಾಸ್ತಿ ಇರುತ್ತೆ, ಆನ್ ಟೈಮ್ ಕಡಿಮೆ ಇರುತ್ತೆ. ಅವಾಗ ಏನ್ ಮಾಡ್ತೀವಿ, ಅದನ್ನ ಆಲ್ಟರ್ ಮಾಡಬೇಕು. ಇಲ್ಲಿ 2 ಇದ್ರೆ ಇಲ್ಲಿ 1/2 ಮಾಡಬೇಕು ಅಲ್ವಾ. ಇಲ್ಲಿ 2 ಆಯ್ತು, ಇಲ್ಲಿ 1/2 ಆಯ್ತು, 1 2 ಕ್ಯಾನ್ಸಲ್ ಆಯ್ತು, ಈಕ್ವೇಷನ್ ಇಸ್ 1 ಆಗುತ್ತೆ. ಹಂಗಾಗಿ ನಾನು ಇದನ್ನ ಸ್ವಲ್ಪ ರಿಫ್ರೇಸ್ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾರೆ. ಹಂಗಾಗಿ ಏನ್ ಮಾಡ್ತೀನಿ, WP ಮಾಸ್ ಇದೆಯಲ್ಲ ಜನರಲಿ ಈಕ್ವಲ್ ಟು 2 ಟೈಮ್ಸ್ ಆಫ್ WN ಇಡ್ತೀನಿ. ಓಕೆ, 2 ಟೈಮ್ಸ್ ಅಂದ್ರೆ 2.5 ಆಗ್ಬೋದು, ಕೆಲವೊಂದ್ಸರಿ ಲೋ ಟೆಕ್ನಾಲಜಿಲಿ 1 ಟೈಮು ಆಗ್ಬೋದು. I'm talking about conceptual wise. This is how we design it. WP is upper P mass. ಇದ್ರದ್ದು. So this W, ಈಗ assume it is 1/1 ಅನ್ಕೊಳ್ಳೋಣ. ಇಲ್ಲಿ 2/1 ಇರುತ್ತೆ ಅಷ್ಟೇ ರೇಷಿಯೋ. It means the ratio of upper and L ಅಂತೂ ಸೇಮ್ ಇರ್ತೈತಿ, ರಿಮೆಂಬರ್. Okay, so done WP equals 2 times of WN because L is same. This is how we design an inverter for equal rise time and fall time. Okay, and this also gives you, ideally speaking, this also gives you equal rise time and rise time fall time, equal delay, rise delay and fall delay. This is a basic design about it. Now it is fixed. L is given to you, it's minimum 180 nanometer. We don't play around this, and W is taken this way. Okay, ಉಳಿದೆಲ್ಲ given to you. Okay, then you have to consider load here. Okay, that for a given load you keep sizing it. ತುಂಬಾ ರೈಸ್ ಟೈಮ್ ಬರ್ಬೋದು, you have to make it sharper, make it W bigger, make it W bigger. Okay, ಇದು ಕತೆ. ಓಕೆ, ಈಗ ಇಲ್ಲಿವರೆಗೆ ಏನಾದ್ರು ಮೀನಿಂಗ್, ಏನಾದ್ರು ಡೌಟ್ ಇದೆಯಾ? 1 ಗಂಟೆ ಆಯ್ತು ಅನ್ಸುತ್ತೆ, ವಿಲ್ ಕ್ಲೋಸ್ ಇಟ್. ಓಕೆ, ದಿಸ್ ಇಸ್ ಅಬೌಟ್ ಬೇಸಿಕ್ ಡಿಸೈನ್ ಆಫ್ ಇನ್ವರ್ಟರ್. ಐ ನೋ ಸಮ್ ಪೀಪಲ್, ಐ ಥಿಂಕ್ ಅಪೂರ್ವ ನೀವೆಲ್ಲ ಮಾಡಿರ್ತೀರಿ ಅನ್ಸುತ್ತೆ, ಸ್ವರೂಪ ಅಪೂರ್ವ ನೀವು ಮಾಡಿರ್ತೀರಿ ಅನ್ಸುತ್ತೆ. ಬೇರೆ ಅಲ್ವಾ? ಓಕೆ, ದಿಸ್ ಈಸ್ ಅಬೌಟ್, ನಾನು ನೆಕ್ಸ್ಟ್ ಟೈಮ್ ಯಾವಾಗಲೂ ನೋಡೋಣ, ನಾನು ಇಲ್ಲಾಂದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು, ಯಾವ ಥರ ಒಂದು ಇನ್ವರ್ಟರ್ ಡಿಸೈನ್ ಮಾಡಿ ಹೌ ಟು ಕ್ಯಾಲ್ಕುಲೇಟ್ ಫಾಲ್ ಟೈಮ್ ಅಂತ ಹೇಳಿ. ಓಕೆ, ಸರಿ, ನಂಗಾರೆ ಸಾಕು ಅನ್ಸುತ್ತೆ ಇವತ್ತು. ಆಗಲೇ 1 ಗಂಟೆ ಆಯ್ತು ನಾವು ಸ್ಟಾರ್ಟ್ ಮಾಡಿ. ಮೋರ್ ಜಾಸ್ತಿ ಜನನೂ ಇಲ್ಲ, ನೋಡೋಣ, ವಿಲ್ ಪ್ಲಾನ್ ಸಮಥಿಂಗ್ ಎಲ್ಸ್ ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್. ಸರ್ ಆಗ್ಲೇ ಅದು ಚಾರ್ಜಿಂಗ್ ಕೆಪಾಸಿಟರ್ಗೆ 90% ಎಷ್ಟು ಬೇಕು ಅಂತ ಕೇಳ್ತಿದ್ರು. ಅದು 2.2 ಟೈಮ್ಸ್ ಇಂಟು ಟೈಮ್ ಕಾನ್ಸ್ಟೆಂಟ್ 90%. ಓ, ನೀವು ಉತ್ತರ ಹೇಳ್ತೀರಾ? ಹಾ, ಹೌದು, 2.2 ಇಂಟು RC. 2.2 RC, ಕರೆಕ್ಟ್, ದಟ್ಸ್ ರೈಟ್. ಗುಡ್ ದಟ್ ಯು ಹೈಲೈಟೆಡ್ ದಟ್. ನೀವು ಲೆಕ್ಕ ಹಾಕಿದ್ರೆ T90 ಲೆಕ್ಕ ಹಾಕ್ತೀರಿ, T10 ಲೆಕ್ಕ ಹಾಕ್ತೀರಿ, ಸಬ್ಸ್ಟ್ರಾಕ್ಟ್ ಮಾಡ್ತೀರಿ, ಯುಲ್ ಗೆಟ್ 2.2 RC. ಓಕೆ ಸರ್. ಇವೆಲ್ಲ ಇಂಟರ್ವ್ಯೂ ಕ್ವಶನ್ಸ್ ಆದ್ರಿಂದ ಬೆಟರ್ ಯು ಕೀಪ್ ದೆಮ್ ಇನ್ ಯುವರ್ ಫಿಂಗರ್ ಟಿಪ್ಸ್ ಅಲ್ಲಿ ಇದ್ರೆ ಒಳ್ಳೇದು. ಯಾಕಂದ್ರೆ ಅಲ್ಲಿ ಲೆಕ್ಕ ಹಾಕಿ ಕುತ್ಕೋಬಹುದು, ಬಟ್ ಯು ಮೈಟ್ ಆ ಇಂಟರ್ವ್ಯೂ ಸ್ಟ್ರೆಸ್ ಅಲ್ಲಿ ದಾರಿ ತಪ್ಪಿಡ್ತೀವಿ ನಾವು ಅಲ್ವಾ. ಬೆಟರ್ ತಲೆ ಒಳಗೆ ಇದ್ರೆ ಒಳ್ಳೇದು. ದಟ್ ಗುಡ್ ದಟ್ ಯು ಹ್ಯಾಡ್ ದಟ್ ಮೆಟೀರಿಯಲ್ ರೆಡಿ ಇನ್ ಯುವರ್ ಹ್ಯಾಂಡ್ಸ್. ಓಕೆ, ಸರಿ, ಇನ್ನೇನಾರು ಇದೆಯಾ ಮೋಹನ್? ನಿಮ್ಗೆ ಏನಾದ್ರು ಡೌಟ್ ಇದೆಯಾ? ಏನಾದ್ರು ಕೆಲವೊಂದು ಏನಾದ್ರು ಇದೆಯಾ, ಏನಾದ್ರು ಎಕ್ಸ್ಟ್ರಾ ಕೇಳೋದಿದೆಯಾ? ಬಿಕಾಸ್ ನಾನು PPT ರೆಡಿ ಮಾಡಿಲ್ಲ, ನನಗೆ ಆ ಟೈಮಲ್ಲಿ ಹೆಂಗ್ ಮೂಡ್ ಬರುತ್ತೋ ಹಂಗೆ ಮಾತಾಡ್ತಾ ಹೋಗ್ತೀನಿ. ಓಕೆ, ಇಲ್ಲ PPTಗಳೆಲ್ಲ ಸಿಗ್ತವೆ. ಏನಾದ್ರು ಪರ್ಟಿಕ್ಯುಲರ್ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದ್ರೆ ಹೇಳ್ಬೋದು, ಅಥವಾ ನಿಮಗೆ ಗೊತ್ತಿದ್ರು ಹೇಳ್ಬೋದು. ಸರ್, ಅದು ತುಂಬಾ ಬ್ರೇಕ್ ಆಗ್ತಿತ್ತು ನನಗೆ, ನಂದು ಇವನ್ ಡಿಸ್ಕನೆಕ್ಟ್ ಆಗ್ತಿತ್ತು. ಇವನ್ ಲೈಕ್ ನಾನು ನಿಮ್ ಕ್ಲಾಸ್ ಹಾಕದ್ಮೇಲೆ ಈಗ ನಾನು ಗ್ರೂಪ್ ಅಲ್ಲಿ ಕೇಳ್ಬೋದು ಸರ್, ಇನ್ನೊಂದ್ಸರಿ ನಾನು ಕ್ಲಾಸ್ ನೋಡ್ತೀನಿ ಯೂಟ್ಯೂಬ್ ಇಂದಲ್ಲಿ. ಓಕೆ ಸರ್, ರೈಟ್ ನೋ ನಾನು ತುಂಬಾ ಸರ್ ಡಿಸ್ಕನೆಕ್ಟ್ ಆದೆ, ಸೊ ಹಂಗಾಗಿ ನನಗೂ ಫ್ರೀಕ್ವೆಂಟ್ ಇಲ್ಲ ಏನ್ ನಡೀತು ಅಂತ. ಸೊ ಐ ವಿಲ್ ಆಸ್ಕ್ ಒನ್ಸ್, ಐ ವಿಲ್ ಸಿ ದಟ್ ಅಗೇನ್. ಶೋರ್, ತೊಂದರೆ ಇಲ್ಲ. ಓಕೆ, ಸರಿ. ಓಕೆ, ಸರಿ ತಗೊಳ್ಳಿ. ಹಂಗಾರೆ ಐ ಡೋಂಟ್ ನೋ ಉಳ್ದವ್ರಿಗೆ ಏನು ಹೆಲ್ಪ್ ಆಯ್ತು ಗೊತ್ತಿಲ್ಲ ನನಗೆ. ಸುಮಂತ್, ಓಕೆ, ಐ ಡೋಂಟ್ ನೋ, ಏನಾದ್ರು ಡೌಟ್ ಇದ್ರೆ ಕೇಳಿ, ಗೂಗಲ್ ಗ್ರೂಪ್ ಅಲ್ಲಿ ಹಾಕಿ ಏನಾರು ಮಾಡಿ. ಕ್ಲೋಸ್ ಇಟ್ ನಾವು. ಓಕೆ, ವಿಲ್ ಸಿ ಯು ನೆಕ್ಸ್ಟ್ ವೀಕ್. ಏನಿಲ್ಲ, ಚೆನ್ನಾಗಿತ್ತು ಸರ್. ಆಕ್ಚುಲ್ ಆಗಿ ತುಂಬಾ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು. ಫೈನ್. ಓಕೆ, ಮೇಕ್ ಯೂಸ್ ಆಫ್ ಇಟ್. ಇದರಿಂದ ಶುರು ಮಾಡ್ಕೊಳ್ಳಿ, ಇಂಟರ್ನೆಟ್ ಭಾಳ ಮೆಟೀರಿಯಲ್ ಸಿಗುತ್ತೆ. ಬಟ್ ಸಮ್ವೇರ್ ಯು ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್. RC ಸರ್ಕ್ಯೂಟ್ಸ್ ಏನು ಗೊತ್ತಾ, ಇಂಟರ್ವ್ಯೂನಲ್ಲಿ ಅನ್ಲಾಕ್ ಸರ್ಕ್ಯೂಟಿಗೆ ಹೋದ್ರೆ ಏನಾಗುತ್ತೆ ಅಂದ್ರೆ, ದೇ ವಿಲ್ ಫೋಕಸ್ ಎಂಟೈರ್ ಹಾಫ್ ಆಫ್ ಯುವರ್ ಇಂಟರ್ವ್ಯೂ ವಿಲ್ ಬಿ ಫೋಕಸ್ ಆನ್ RC ಸರ್ಕ್ಯೂಟ್. ಗೊತ್ತಾ, ಅಟ್ ದ ಎಂಡ್ ಇಟ್ಸ್ RC everywhere. Okay, so maybe that's where you should focus. Okay,
ಸರಿ ಹಾಗಾದ್ರೆ ಸಿಗಂತ ಹೇಳಿ ಹಂಗ ನಾಳೆ ನೆಕ್ಸ್ಟ್ ವೀಕ್ ಸಿ ಆಲ್. ಎಸ್ ಸರ್, ಥ್ಯಾಂಕ್ ಯು ಸರ್. ಓಕೆ ಸಿ ಬಾಯ್. ಥ್ಯಾಂಕ್ ಯು ಸರ್. ಬಾಯ್.